सह नौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्ति। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 6ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಧ್ಯಾನ ಯೋಗ 28 ಶ್ಲೋಕಗಳನ್ನು ನೋಡಿದ್ವಿ. 29ನೇ ಶ್ಲೋಕವನ್ನು ನೋಡಬೇಕು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. श्रीभगवानुवाच सर्वभूतस्थमात्मानं सर्वभूतानि चात्मनि ईक्षते योगयुक्तात्मा सर्वत्र समदर्शनः. ಹಿಂದಿನ ಶ್ಲೋಕದಲ್ಲಿ ಭಗವಂತ ಹೇಳಿದನೆ, ಯೋಗಿಯು ಮನಸ್ಸನ್ನು ಯೋಗಾಭ್ಯಾಸದಲ್ಲಿಟ್ಟುಕೊಂಡು ಪಾಪಗಳಿಂದ ಮುಕ್ತನಾಗಿ ಬ್ರಹ್ಮನ ಸ್ಪರ್ಶದ ಅನಂತ ಪರಮಾನಂದವನ್ನು ಸುಲಭವಾಗಿ ಪಡೆಯುತ್ತಾನೆ ಅಲ್ವಾ. ಇಲ್ಲಿ ಯೋಗಿ ಅನ್ನೋ ಶಬ್ದವನ್ನು ಮತ್ತೆ ಮತ್ತೆ ಪ್ರಯೋಗ ಮಾಡಲಾಗಿದೆ ಈ ಅಧ್ಯಾಯದಲ್ಲಿ. ನಾವು ಮಾಡುವ ಕರ್ಮಗಳಿಂದ ಪಾಪ ಪುಣ್ಯಗಳು ಬರುತ್ತೆ, ಬೇಕೋ ಬೇಡವೋ ತಾನಾಗಿ ಬರುತ್ತೆ. ಯಾಕಂದರೆ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ. ಈಗ ಕರ್ಮ ಮಾಡಿದ್ದೀವಿ, ಅದಕ್ಕೆ ಫಲ ಬರಬೇಕು. ಅದು ಯಾರೋ ಯಾವಾಗಲೋ ಲೆಕ್ಕ ಹಾಕಿ ಕೊಡೋದಲ್ಲ. ಕರ್ಮ ಮಾಡಿದ್ದೀವಿ, ಅದಕ್ಕೆ ಫಲ ತಕ್ಷಣ ಬರುತ್ತೆ. ನಾವು ಏನು ಕರ್ಮ ಮಾಡಿರ್ತೀವಿ ಆ ಕರ್ಮವೇ ಫಲವಾಗೋದಲ್ಲಿ. ಒಂದು ಉದಾಹರಣೆ ಸಾಮಾನ್ಯವಾಗಿ ಹೇಳ್ತಾರೆ. ಈಗ ಅದು ಒಂದು ಟ್ರಾನ್ಸ್ಫಾರ್ಮರ್ ಇರುತ್ತೆ, ಹೈ ವೋಲ್ಟೇಜ್ದು. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪ್ಲೀಸ್ ಡೂ ನಾಟ್ ಟಚ್ ದಿಸ್ ಅಂತ. ನಮ್ಗೆ ಅಂಥದ್ದೇ ಮಾಡೋದಿಷ್ಟ. ಹೋಗಿ ಮುಟ್ಟಿದ್ರೆ ತಕ್ಷಣ ಕರೆಂಟ್ ಹೊಡೆಯುತ್ತೆ. ಅಲ್ಲಿ ಯಾರು ಲೆಕ್ಕ ಹಾಕಿ ಆಮೇಲೆ ಕರ್ಮ ಮಾಡಿದ್ದೇನೋ ನಾನು ಮುಟ್ಟದೆ ಕರೆಂಟ್ ಹೊಡಿತು. ಸುಮ್ಮನೆ ಇದ್ರೆ ಏನಾಗ್ತಾ ಇರಲಿಲ್ಲ. ಹಾಗಾಗಿ ಕರ್ಮಫಲ ತಾನಾಗಿ ಆಗ್ತಾ ಹೋಗುತ್ತೆ. ಅದು ಇಲ್ಲಿ ಯೋಗ ಅಂತ ಹೇಳಬೇಕಾದ್ರೆ ಯೋಗಾಭ್ಯಾಸದಲ್ಲಿ ಇಟ್ಟುಕೊಂಡು ಮನಸ್ಸನ್ನು ಅಂತಂದರೆ ಭಕ್ತಿ ಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು, ಧ್ಯಾನ ಯೋಗ ಇರ್ಬೋದು. ಯೋಗದಲ್ಲಿ ಮನಸ್ಸನ್ನು ಇಟ್ಕೊಳ್ಳೋದು ಅಂದ್ರೇನು, ನಾವು ಮಾಡೋ ಕರ್ಮಕ್ಕೆ ಪಾಪ ಪುಣ್ಯಗಳು ಬರ್ತಾ ಇದೆ, ಬೇಡ ಅಂದ್ರೂ ಬರುತ್ತೆ. ಅದು ಬರಲಿ ಅದ್ರ ಪಾಡಿಗದು. ಆದರೆ ಈ ಮನಸ್ಸಿದೆಯಲ್ಲ, ಆ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು, ಯಾವಾಗಲೂ ಹೇಳ್ತೀನಲ್ವ, ಕೀಪ್ ಇಟ್ ಕನೆಕ್ಟೆಡ್ ಅಂತ. ಆ ಭಗವಂತನಿಗೆ ಕನೆಕ್ಟ್ ಆಗಿರಬೇಕು. ಏನೇ ಮಾಡಿರಲಿ, ನಾವು ಹೇಳಿದ್ದೀವಲ್ವ, ಆ್ಯಕ್ಷನ್ ಪ್ಲಸ್ ಇಂಟೆನ್ಷನ್ ಪ್ಲಸ್ ಕನೆಕ್ಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗ ಆ್ಯಕ್ಷನ್ಗೆ ಫಲ ಬರುತ್ತೆ, ಆದರೆ ಇಲ್ಲಿ ಕನೆಕ್ಷನ್ ಈಸ್ ಇಂಪಾರ್ಟೆಂಟ್. ಅದು ಯೋಗ ಅಂತ ಹೇಳ್ತಾ ಇರೋದು. ಯೋಗಾಭ್ಯಾಸದಲ್ಲಿಟ್ಟುಕೊಂಡು ಯಾರಿರ್ತಾನೋ ಅವನು ಈ ಪರಮಾನಂದವನ್ನು ಸುಲಭವಾಗಿ ಪಡಿತಾನೆ ಅನ್ನೋದನ್ನು ನೋಡಿ. ಮುಂದುವರಿಸ್ತಾ ಇಲ್ಲಿ ಯೋಗವನ್ನೇ ಭಗವಂತ ಹೇಳ್ತಾ ಇರೋದು. ಆ ಮನಸ್ಸನ್ನು ಸಮತ್ವವಾಗಿಟ್ಕೊಳ್ಳೋದೇ ಅತ್ಯಂತ ಮುಖ್ಯವಾದದ್ದು ಅಂತ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮಾ ಸರ್ವತ್ರ ಸಮದರ್ಶನಃ. ಜ್ಞಾನಿಯಾದ ಈತನು ಎಲ್ಲೆಲ್ಲಿಯೂ ಆತ್ಮನನ್ನೇ ಕಾಣುತ್ತಾನೆ ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ಕಾಣುತ್ತಾನೆ.
ಅವನು ಸಮದೃಷ್ಟಿಯನ್ನು ಪಡೆದವನು. ಯಾರು ಯೋಗಿ ಆಗಿರ್ತಾನೋ, ಸಿದ್ಧ ಪುರುಷ ಅಂತ ಹೇಳ್ತೀವಿ ಅವನು ರಿಯಲೈಸ್ಡ್ ಮಾಸ್ಟರ್. ಅವನು ಹೇಗಿರ್ತಾನೆ? ಎಲ್ಲೆಲ್ಲಿಯೂ ಆತ್ಮನನ್ನೇ ನೋಡ್ತಾನಂತೆ. ಆತ್ಮನನ್ನೇ ನೋಡೋದು ಅಂದ್ರೇನು? ಭಗವಂತನನ್ನೇ ನೋಡೋದವನು, ಬೇರೆ ಏನನ್ನು ನೋಡೋದೇ ಇಲ್ಲ. ಮತ್ತು ಆತ್ಮನಲ್ಲೇ ಎಲ್ಲವನ್ನೂ ನೋಡ್ತಾನೆ. ಆತ್ಮನಲ್ಲೇ ಎಲ್ಲವನ್ನೂ ನೋಡ್ತಾನೆ ಅಂದರೆ ಎಲ್ಲ ಇರೋದು ಆ ಭಗವಂತನಲ್ಲೇ. ಆದರೆ ಬರೀ ವ್ಯಕ್ತಿಗಳನ್ನಲ್ಲ, ಅದು ಜಡ ಇರ್ಬೋದು, ಚೈತನ್ಯ ಇರ್ಬೋದು, ಎಲ್ಲದರಲ್ಲೂ ಭಗವಂತನನ್ನೇ ನೋಡ್ತಾನೆ. ಎಲ್ಲೆಲ್ಲೂ ಅದನ್ನೇ ನೋಡೋದವನು. ಅಂದರೆ ಆ ವ್ಯಕ್ತಿಯನ್ನು ನೋಡಿದಾಗ ಅವನ ಶರೀರ, ಮನಸ್ಸು, ಬುದ್ಧಿಯನ್ನು ನೋಡಲ್ಲ, ಅವನಲ್ಲಿರುವ ಚೈತನ್ಯವನ್ನು ಅವನು ನೋಡ್ತಾ ಇದ್ದಾನೆ. ಆ ಚೈತನ್ಯ ಶಕ್ತಿ ಬೇರೆ ಆಗಲೇ ಇಲ್ಲ ಅಲ್ವಾ? ಶಂಕರಾಚಾರ್ಯರು ಮನೀಷ ಪಂಚಕಂ ಅನಿಸುತ್ತೆ, ಅದರಲ್ಲಿ ಹೇಳ್ತಾರೆ, ಹೋಗ್ತಾ ಇರ್ತಾರೆ ಅವರು ಒಂದು ದಾರಿಯಲ್ಲಿ. ಎದುರುಗಡೆ ಯಾರೋ ಒಬ್ಬ ಚಾಂಡಾಲ ಬರ್ತಾನೆ. ಚಾಂಡಾಲ ಅಂದರೆ ನಾಯಿಯ ಮಾಂಸವನ್ನು ತಿನ್ನುವಂಥವನು, ಅಥವಾ ನಾಯಿಗಳನ್ನ ಇಟ್ಕೊಂಡು ಸಾಕೋನು, ಆ ಥರದವನು ಚಾಂಡಾಲ. ಅವನು ಎದುರುಗಡೆ ಬರ್ತಾನಂತೆ. ಬಂದಾಗ ಇವರು ಶಂಕರಾಚಾರ್ಯರು ಗಚ್ಚ ಗಚ್ಚ ಅಂತಾರೆ, ಹೋಗ ಆಚೆ ಕಡೆಗೆ ಅಂತ. ಶಂಕರಾಚಾರ್ಯರು ಬ್ರಾಹ್ಮಣರು, ಎದುರುಗಡೆ ಒಬ್ಬ ಚಾಂಡಾಲ ಬರ್ತಾ ಇದ್ದಾನೆ, ಅತ್ಯಂತ ಕುರೂಪಿಯಾಗಿದ್ದಾನೆ ಅವನು. ಅವನ ಏನದು ಇದರಲ್ಲಿ ಕೂಡ ಜೋಳಿಗೆಯಲ್ಲಿ ಕೂಡ ಒಂದು ಮಾಂಸದ ಏನದು ಚರ್ಮದಿಂದ ಮಾಡಿದ್ದಿರುತ್ತೆ, ಸುತ್ತು ನಾಯಿಗಳಿರುತ್ತೆ. ಅಂಥವನು ಎದುರುಗಡೆ ಬಂದಾಗ ಗಚ್ಚ ಗಚ್ಚ ಹೋಗ ಆ ಕಡೆಗೆ ಅಂತ ಹೇಳ್ತಾನಂತೆ. ಆಗ ಅವನು ಚಾಂಡಾಲ ಕೇಳ್ತಾನಂತೆ, ನೀನು ಯಾವುದನ್ನು ಹೋಗು ಅಂತಿದ್ಯಾ? ಈ ಶರೀರವನ್ನು ಆ ಕಡೆ ಹೋಗು ಅನ್ನೋದಾದರೆ ಪಂಚಭೂತಗಳಿಂದ ಮಾಡಿರೋ ಶರೀರವೇ ನಿಂದು, ಪಂಚಭೂತಗಳಿಂದ ಆಗಿರೋ ಶರೀರ ಕೂಡ ನಂದು. ಆ ಪಂಚಭೂತಗಳಿಂದ ಆಗಿರೋ ಶರೀರವನ್ನು ಎಲ್ಲಿಗೆ ಹೋಗು ಅಂತ ಹೇಳ್ತೀಯ? ಒಂದು ಪಕ್ಷ ನೀನು ಚೈತನ್ಯವನ್ನು ಹೋಗು ಅಂತ ಹೇಳ್ತಾ ಇದ್ರೆ, ನನ್ನಲ್ಲಿರುವ ಚೈತನ್ಯ ಬೇರೆ, ನಿನ್ನಲ್ಲಿರುವ ಚೈತನ್ಯ ಬೇರೆ ಆಗಲೇ ಇಲ್ಲ. ಯಾವುದನ್ನು ಆಚೆ ಹೋಗು ಅಂತಿದ್ಯಾ? ಶಂಕರಾಚಾರ್ಯರಿಗೆ ಗೊತ್ತಾಗುತ್ತದು, ಇವನು ಯಾರೋ ಸುಮ್ಮನೆ ಬಂದವನಲ್ಲ, ಶಿವನೇ ಆ ರೂಪದಲ್ಲಿ ಬಂದಿರ್ತಾನೆ ಅಂತ ಹೇಳ್ತಾರೆ. ಆ ರೂಪದಲ್ಲಿ ಬಂದು ಈ ಉಪದೇಶವನ್ನು ಶಂಕರಾಚಾರ್ಯರಿಗೆ ಕೊಡ್ತಾರೆ ಅಂತ. ಹಾಗೆ ನೋಡಿ, ಯೋಚನೆ ಮಾಡಿ ನೋಡಿ, ತುಂಬ ಸಂಪ್ರದಾಯಸ್ಥರಲ್ಲಿ, ಮಡಿವಂತಿಕೆಯಲ್ಲಿ ಅದೇನೋ ನಡ್ಕೊಂಡು ಬಂದಿದೆ ಆ ರೀತಿಯಲ್ಲಿ. ಆದರೆ ಸ್ವಲ್ಪ ನಾವು ಯೋಚನೆ ಮಾಡಿ ರ್ಯಾಷನಲೈಸ್ ಮಾಡ್ಬೋದು ಅನ್ನೋದಾದರೆ, ಸಾಧನೆಯ ಮಾರ್ಗದಲ್ಲಿ ಹೋಗೋದಾದರೆ, ಅಲ್ಲಿರೋ ಚೈತನ್ಯ ಶಕ್ತಿ, ಹೌದು ಸ್ವಚ್ಛತೆ ಎಲ್ಲರೂ ಕೇಳ್ತೀವಿ ನಾವು ಅಲ್ವಾ? ಆ ಚೈತನ್ಯ ಶಕ್ತಿ ಅದನ್ನು ನೋಡುವಂತೆ ಆಗ್ತಾನೆ ಒಬ್ಬ ಜ್ಞಾನಿಯಾದವನು ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಎಲ್ಲದರಲ್ಲೂ ಭಗವಂತನನ್ನೇ ನೋಡೋದು, ಎಲ್ಲವೂ ಭಗವಂತನಲ್ಲೇ ಇದೆ ಅಂತ ನೋಡುವಂಥದ್ದು ಒಬ್ಬ ಜ್ಞಾನಿಯ ಲಕ್ಷಣ. ಯೋಗ ಸಿದ್ಧಿಯನ್ನು ಯಾರು ಮಾಡ್ಕೊಂಡಿರ್ತಾನೋ ಅವನ ಲಕ್ಷಣ ಅದು. ಮುಂದುವರಿಸ್ತಾ, ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ. ಹೀಗೆ ಯಾವನು ನನ್ನನ್ನು ಎಲ್ಲೆಲ್ಲೂ ಕಾಣುತ್ತಾನೋ ಮತ್ತು ನನ್ನಲ್ಲಿ ಎಲ್ಲವನ್ನೂ ಕಾಣುತ್ತಾನೋ ಅಂತಹವನು ನನ್ನಿಂದ ಬೇರ್ಪಡುವುದೇ ಇಲ್ಲ, ಅಥವಾ ಅವನಿಂದ ನಾನು ಬೇರ್ಪಡುವುದಿಲ್ಲ. ಅದ್ವೈತ ಗ್ರೇಟೆಸ್ಟ್ ಫಿಲಾಸಫಿ ಈಗ ಹೇಳ್ತಾ ಇರೋದು. ಯಾರು ಈ ರೀತಿಯಲ್ಲಿ ಎಲ್ಲವನ್ನ ನೋಡಲಿಕ್ಕಾಗತ್ತೋ, ನನ್ನಲ್ಲೇ ಎಲ್ಲರನ್ನೂ ನೋಡ್ತಾ ಇದ್ದಾನೆ ಅಂದರೆ ಇಡೀ ಪ್ರಪಂಚವೇ ಭಗವಂತ ಅಂತ ನೋಡ್ತಾ ಇದ್ದಾನೆ. ಆ ಭಗವಂತನಲ್ಲಿ ಎಲ್ಲರೂ ಇದ್ದಾರೆ ಅಂತ, ಅಲ್ಲಿದ್ಮೇಲೆ ಎಲ್ಲರೂ ಭಗವಂತನ ಅವತಾರವೇ ಅಂತ. ಮತ್ತೆ ಅಲ್ಲಿರೋ ಎಲ್ಲರಲ್ಲೂ ಭಗವಂತನನ್ನೇ ನೋಡ್ತಾ ಇದ್ರೆ, ಕಲ್ಲು, ಮಣ್ಣು, ಮರ, ಗಿಡ ಎಲ್ಲದರಲ್ಲೂ, ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರಲ್ಲೂ ಆ ಭಗವಂತನನ್ನೇ ಯಾರು ನೋಡ್ತಾ ಇರ್ತಾರೋ ಅಂಥವನಿಂದ ನಾನು ಬೇರೆ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಭಗವಂತ.
ಅವನು ನನ್ನಿಂದ ಬೇರೆ ಆಗಲ್ಲ, ನಾನು ಅವನಿಂದ ಬೇರೆ ಆಗೋದೇ ಇಲ್ಲ ಅಂತ. ನೋಡಿ, ನಾವು ಯಾವುದನ್ನು ಯೋಚಿಸ್ತಾ ಇರ್ತೀವೋ, ಯಾವುದನ್ನು ಧ್ಯಾನಿಸ್ತಾ ಇರ್ತೀವೋ, ನಾವು ಅದೇ ಆಗ್ಬಿಡ್ತೀವಿ ಅನ್ನೋದು ಎಲ್ಲರ ಅನುಭವಕ್ಕೆ ಬಂದಿರುವಂತಹ ಮಾತು ಅಲ್ವಾ? ಹಾಗೆ ಅದೇ ಆಗ್ಬಿಡ್ತೀವಂತೆ ನಾವು. ಇಲ್ಲಿ ಎಲ್ಲೆಲ್ಲೂ ಭಗವಂತನನ್ನೇ ನೋಡ್ತಾ ಇರೋದು. ಹಾಗೆ ಯಾರು ನೋಡ್ತಾನೋ ಅವನಿಂದ ಭಗವಂತ ಬೇರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಈಗ ನಮ್ಮ ಸಾಧನೆ ಅದಾಗಬೇಕು. ಎಲ್ಲೆಲ್ಲೂ ಭಗವಂತನನ್ನೇ ನೋಡುವಂಥದ್ದು, ಆ ಚೈತನ್ಯ ಶಕ್ತಿಯನ್ನೇ ನೋಡುವಂಥದ್ದು, ಅದರಿಂದ ಬೇರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ನೋಡುವಂಥದ್ದು. ಇನ್ನೂ ಮುಂದುವರಿಸ್ತಾ ಇದ್ದಾನೆ ಭಗವಂತ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಯಾರು ಶುದ್ಧ ಮನಸ್ಸಿನಿಂದ ಸರ್ವ ಪ್ರಾಣಿಗಳಲ್ಲಿಯೂ ಇರುವ ನನ್ನನ್ನು ಪೂಜಿಸುತ್ತಾನೋ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನು ನನ್ನಲ್ಲೇ ಇರುತ್ತಾನೆ. ಯಾರು ಶುದ್ಧ ಮನಸ್ಸಿನಿಂದ, ಮತ್ತೆ ನೋಡಿ, ಮನಸ್ಸು ಶುದ್ಧವಾಗಿರಬೇಕು. ಆ ಶುದ್ಧವಾದ ಮನಸ್ಸಿನಿಂದ ಸರ್ವ ಪ್ರಾಣಿಗಳಲ್ಲಿಯೂ ಇರುವ ನನ್ನನ್ನು ಪೂಜಿಸುತ್ತಾನೋ, ಅಂದರೆ ಡಿಸ್ಕ್ರಿಮಿನೇಷನ್ ಇಲ್ಲ ಅಲ್ಲಿ. ಅದು ಯಾರಾದರೂ ಆಗಲಿ. ಈಗ ನೋಡಿ, ಸೂರ್ಯ ಬೆಳಕನ್ನು ಕೊಡುವಾಗ ತಾರತಮ್ಯ ಮಾಡೋದಿಲ್ಲ, ಮರ ನೆರಳನ್ನು ಕೊಡುವಾಗ ತಾರತಮ್ಯ ಮಾಡಲ್ಲ, ಆ ಮರ ಹಣ್ಣು ಬಿಡುವಾಗ ಅದು ಇವನು ತಿನ್ನಲಿ ಅವನು ತಿನ್ನಲಿ ಅಂತ ತಾರತಮ್ಯ ಇರೋದಿಲ್ಲ. ಆದರೆ ಮನುಷ್ಯ ಮಾತ್ರ ಒಬ್ಬೊಬ್ಬರು ಒಂದೊಂದು ಥರ ನೋಡ್ತಾನೆ. ಭಗವಂತ ಹೇಳ್ತಾನೆ, ಸಾಧನೆ ನಮ್ಗೆ ಹೇಗಾಗಬೇಕು ಅಂದರೆ, ಶುದ್ಧ ಮನಸ್ಸಿಂದ ಸರ್ವ ಪ್ರಾಣಿಗಳಲ್ಲಿಯೂ ಇರುವ ನನ್ನನ್ನು ಪೂಜಿಸುತ್ತಾನೋ. ಸರ್ವ ಪ್ರಾಣಿಗಳನ್ನು ಪೂಜಿಸು ಅಂತ ಹೇಳ್ತಾ ಇಲ್ಲ ಅಲ್ಲಿ ನೋಡಿ, ಸರ್ವ ಪ್ರಾಣಿಗಳಲ್ಲಿರುವ ನನ್ನನ್ನು ಪೂಜಿಸುತ್ತಾನೋ ಅಂತಂದ್ರೆ ಅಲ್ಲಿ ಪ್ರತಿಯೊಂದರಲ್ಲೂ ಭಗವಂತನೇ ಇರೋದು. ಆ ಭಗವಂತನನ್ನು ಯಾರು ಪೂಜಿಸ್ತಾರೋ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನು ನನ್ನಲ್ಲೇ ಇರ್ತಾನೆ ಅಂತ. ಅವನು ಎಲ್ಲಾದರೂ ಇರಲಿ ಅಂದರೆ, ಒಂದು ಗುಂಪಿನಲ್ಲಿರಲಿ ಅಥವಾ ಏಕಾಂಗಿಯಾಗಿರಲಿ, ಮತ್ತೆಲ್ಲೋ ಇರಲಿ, ಎಲ್ಲಿದ್ದರೂ ಕೂಡ, ಯಾರ ಜೊತೆ ಇದ್ದರೂ ಕೂಡ, ಏಕಾಂಗಿಯಾಗಿದ್ದರೂ ಕೂಡ ಅವನು ನನ್ನಲ್ಲೇ ಇರ್ತಾನೆ ಅಂತ. ಯಾಕೆ? ಅವನು ಆ ಭಗವಂತನ ಕೈ ಬಿಡೋದೇ ಇಲ್ಲ, ಹಿಡ್ಕೊಂಡೇ ಇರ್ತಾನೆ ಅಂತ. ಅವನು ನನ್ನಲ್ಲೇ ಇರುತ್ತಾನೆ. ಭಗವಂತ ಹೇಳ್ತಾನೆ, ಅವನು ನನ್ನಲ್ಲೇ ಇರ್ತಾನೆ, ಅವನು ಬೇರೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಷ್ಟು ಸುಂದರ ನೋಡಿ ಅಲ್ವಾ? ಮುಂದುವರಿಸ್ತಾ, ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಎಲೈ ಅರ್ಜುನನೇ, ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡುವ ಈ ಯೋಗಿಗೆ ಸುಖ ದುಃಖಗಳೆರಡೂ ಸಮವೇ. ಅಂತಹ ಯೋಗಿಯು ಪರಮಶ್ರೇಷ್ಠನು. ಇಲ್ಲಿ ಯೋಗಿ ಅಂತ ಹೇಳುವಾಗಲೇ ಅವನು ಆ್ಯಕ್ಷನ್, ಇಂಟೆನ್ಷನ್, ಕನೆಕ್ಷನ್ ಇರುವಂಥವನು. ಅಂಥವನು ಸಮದೃಷ್ಟಿಯಿಂದ, ಅವನು ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ಆ ಯೋಗಿಗೆ ಸುಖ ದುಃಖಗಳು ಎರಡೂ ಸಮಾನೆ. ಈಗ ನೋಡಿ, ಸುಖ ಅಥವಾ ದುಃಖ ಉಂಟಾಗೋದು ಯಾವಾಗ? ಎರಡು ವಸ್ತುಗಳಿದ್ದಾಗ, ನನ್ನಿಂದ ಬೇರೆ ಏನೋ ಇದೆ ಅಂದಾಗ ಅದರಿಂದ ನನಗೆ ಸುಖ ಸಿಗ್ಬೋದು ಅಥವಾ ದುಃಖನೂ ಸಿಗ್ಬೋದು. ನಾನು ಬೇರೆ ಆಗಲೇ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಒಂದೇ ಇರೋದು, ದುಃಖ ಕೊಡೋಕ್ಕೆ ಸುಖ ಕೊಡೋಕ್ಕೆ ಎರಡನೇದು ಇಲ್ಲವೇ ಇಲ್ಲ. ಅವನಿಗೆ ಸುಖ ದುಃಖ ಎರಡೂ ಸಮವೇ ಆಗಿರುತ್ತೆ. ಅವನು ಪರಮಶ್ರೇಷ್ಠ ಅಂತ ಹೇಳ್ತಾನೆ. ಹೇಗೆ ಅಂದರೆ, ಎಲ್ಲರನ್ನು ಒಂದಾಗಿ ನೋಡುವಾಗ ನಮಗೆ ಸ್ವಾಮೀಜಿಯವರೆಲ್ಲ ಹೇಳ್ತಾ ಇದ್ದಿದ್ದು, ಈಗ ನೋಡಿ, ಒಂದೊಂದ್ಸಲ ಏನಾಗುತ್ತೆ, ನಾವೇನೋ ತಿನ್ನುವಾಗ ನಮ್ಮ ಹಲ್ಲೇ
ನಮ್ಮ ನಾಲ್ಗೆಯನ್ನು ಕಚ್ಕೊಂಡ್ಬಿಡುತ್ತೆ. ಇದು ಎಲ್ರಿಗೂ ಅನುಭವ ಆಗಿರುತ್ತೆ ಅಲ್ವಾ? ಗೊತ್ತಿಲ್ದಂಗೆ ಹಿಂಗೇನೋ ಕಚ್ಕೊಂಡ್ಬಿಟ್ಟಿರ್ತೀವಿ. ಹಾಗಂತ ಹಲ್ಲನ್ನು ಏನು ನಾವು ಕಿತ್ತು ಸಾಕ್ಬಿಡಲ್ಲ ಅಲ್ವಾ? ಅಥವಾ ಅಲ್ಲಿ ನಮಗೇನು ಬೇಜಾರೇನಾಗಲ್ಲ. ಅಯ್ಯೋ ಆಯಿತು ಅಷ್ಟೇ. ಯಾಕೆ? ಹಲ್ಲು ಬೇರೆ, ನಾಲ್ಗೆ ಬೇರೆ, ನಾನು ಬೇರೆ ಆಗಲೇ ಇಲ್ಲ. ಹಾಗೆ ಬೇರೆಯವರು ಯಾರೋ ನನಗೆ ದುಃಖವನ್ನು ಕೊಡ್ತಾ ಇದ್ದಾರೆ ಅಥವಾ ಸುಖವನ್ನು ಕೊಡ್ತಾ ಇದ್ದಾರೆ ಅಂದರೆ ಅವ್ರು ನನ್ನಿಂದ ಬೇರೆ ಆಗಿದ್ದರೆ ಮಾತ್ರ ಅದು ನನಗೆ ದುಃಖ ಸುಖ ಅಂತ ಆಗೋದು. ಇಫ್ ಐ ಆಮ್ ಒನ್ ಲೈಕ್ ದಿಸ್ ದೆನ್ ದರ್ ಈಸ್ ನೋ ಪ್ರಾಬ್ಲಮ್ ಅಟ್ ಆಲ್. ಏನೋ ಆಯಿತು ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬೇಕು. ಹಾಗೆ ಯೋಗಿ ಆದವನು ಹೇಗೆ ಸಮದೃಷ್ಟಿಯಿಂದ ಪ್ರಪಂಚವನ್ನು ನೋಡ್ತಾ ಇದ್ದರೆ ಅವನಿಗೆ ಅಲ್ಲಿ ಸುಖ ದುಃಖಗಳು ಎರಡೂ ಸಮವಾಗೇ ಇರುತ್ತೆ. ಸುಖ ಇರಲಿ ದುಃಖ ಇರಲಿ ಸಮವಾಗೇ ಇರುತ್ತೆ. ಆ ಸುಖ ದುಃಖ ಸಮವಾಗಿದ್ದಾಗ ಅಲ್ಲಿ ರಾಗದ್ವೇಷಗಳು ಕೂಡ ಇರೋದಿಲ್ಲ ಅಲ್ವಾ? ಹಾಗಾದರೆ ಏನು, ಅವನು ಸುಖ ಬಂದರೂ ಹೀಗೆ ಇರ್ತಾನೆ, ದುಃಖ ಬಂದರೂ ಹೀಗೆ ಇಲ್ಲ, ಎರಡನ್ನೂ ಅನುಭವಿಸ್ತಾನೆ. ಕ್ಷಣ ಮಾತ್ರದಲ್ಲಿ ಮನಸ್ಸನ್ನು ಸ್ಥಿಮಿತಕ್ಕೆ ತಗೊಂಡು ಬರ್ತಾನೆ ಅಷ್ಟೇ. ಅದು ಅಂತಹ ಯೋಗಿಯು ಪರಮಶ್ರೇಷ್ಠನೋ. ಆ ರೀತಿಯಾಗಿ ಬದುಕಬೇಕು. ಆ ರೀತಿಯಾದ ಯೋಗಿ ಪರಮಶ್ರೇಷ್ಠ ಆಗ್ತಾನೆ ಅಂತ ಹೇಳ್ತಾನೆ ಭಗವಂತ. ಇಷ್ಟು ಹೇಳೋಷ್ಟರಲ್ಲಿ ಈ ಅರ್ಜುನನಿಗೆ ಒಂದು ಪ್ರಶ್ನೆ ಶುರುವಾಗತ್ತೆ. ಏನದು ನೋಡೋಣ. 33 ಮತ್ತು 34ನೇ ಶ್ಲೋಕ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಇಷ್ಟೊತ್ತು ಭಗವಂತ ಹೇಳಿದ್ದೇನು, ಕರ್ಮ ಮಾಡ್ತಾ ಇದ್ರೆ ಪಾಪ ಪುಣ್ಯಗಳಾದ್ರೆ ಪಾಡಿಗದು ಬರ್ತಾ ಇರುತ್ತೆ. ಆದರೆ ನಿನ್ನ ಗಮನ ಎಲ್ಲ ನಿನ್ನ ಮನಸ್ಸಿನ ಮೇಲೆ ಇರಲಿ. ಆ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದನ್ನು ನೋಡ್ಕೋ ಅಂತ. ಅದಕ್ಕೆ ಈಗ ಅರ್ಜುನನ ಪ್ರಶ್ನೆ ನೋಡಿ ಏನು ಹೇಳ್ತಿದ್ದಾನೆ. ಮಧುಸೂದನನೇ, ಸಮತ್ವದಿಂದ ಮನಸ್ಸನ್ನು ಇಟ್ಟುಕೊಳ್ಳಬೇಕೆಂದು ನೀನು ಈಗ ಯಾವ ಯೋಗವನ್ನು ಹೇಳಿದೆಯೋ ಮನಸ್ಸಿನ ಚಂಚಲತೆಯಿಂದ ಅದನ್ನು ಸಾಧಿಸುವುದು ಸಾಧ್ಯವಾದೀತೆಂದು ಕಾಣುವುದಿಲ್ಲ. ನೀನು ಯಾವ ಯೋಗದಿಂದ ಹೇಳ್ತಾ ಇದೆಯೋ ಮನಸ್ಸನ್ನು ಸಮತ್ವವಾಗಿಟ್ಕೋ ಅಂತ, ಅದು ಆಗಲ್ಲ ಅನಿಸುತ್ತೆ ಅಂತಾನೆ. ಕ್ಲಿಯರ್? ಅರ್ಜುನ ಈಸ್ ವೆರಿ ಫ್ರ್ಯಾಂಕ್. ಸಮತ್ವದಿಂದ ಮನಸ್ಸನ್ನು ಇಟ್ಟುಕೊಳ್ಳಬೇಕೆಂದು ನೀನು ಈಗ ಯಾವ ಯೋಗವನ್ನು ಹೇಳಿದೆಯೋ, ಯಾವುದು ಧ್ಯಾನ ಯೋಗ ಹೇಳಿದೆ, ಕರ್ಮಯೋಗ ಹೇಳಿದೆ, ಯಾವುದರಿಂದನಾದರೂ ಮನಸ್ಸನ್ನು ಸಮತ್ವವಾಗಿ ಇಟ್ಕೋ ಅಂತ ಹೇಳ್ತಾ ಇದೆಯಾ. ಆದರೆ ಮನಸ್ಸು ಚಂಚಲ, ಅದನ್ನು ಸಾಧಿಸುವುದು ಸಾಧ್ಯವಾದೀತೆಂದು ಕಾಣುವುದಿಲ್ಲ. ಈಗ ನಾವು ಯಾವಾಗಲೂ ನೋಡಿ ಯೋಗ ಮಾಡಿ ಅಂತ ಹೇಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ದು ಮಾಡೋಕ್ಕೆ ಶುರು ಮಾಡಿ, ಆಮೇಲೆ ಅದೇ ಮನಸ್ಸು ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ ಮೊದಲು ಮನಸ್ಸು ಮಾಡಿ ಆವಾಗ ಎದ್ದೊಳಕ್ಕಾಗತ್ತೆ ಅಂತಾರೆ. ಈಗ ಅದು ಆ ಪ್ರಶ್ನೆ ಯಾವಾಗಲೂ ಬರುತ್ತೆ ನೋಡಿ. ಮೊದಲು ಕೋಳಿ ಬಂತ ಮೊಟ್ಟೆ ಬಂತ ಅಂತ, ಮೊದಲು ಬೀಜನ ಮೊದಲು ಮರನ. ಹಾಗೆ ಮೊದಲು ಭಗವಂತನ ಕೃಪೆನ ಎಫರ್ಟ್ಸ, ಅಂದರೆ ನನ್ನ ಪ್ರಯತ್ನ ಮೊದಲು ಬರಬೇಕಾ ಅಥವಾ ಅವನ ಕೃಪೆ ಇರಬೇಕಾ? ಎರಡು ಸೈಮಲ್ಟೇನಿಯಸ್ ಆಗಿ ಆಗಬೇಕು ಅಲ್ವಾ? ಈಗ ನೋಡಿ, ಕೃಪೆ ಅನ್ನೋದು ಇಲ್ಲದೆ ಇದ್ದರೆ ಈ ಭಗವದ್ಗೀತೆ ಅಂತ ಪುಸ್ತಕ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಯಾವುದೋ ಪುಸ್ತಕದ ಥರ ಅದು ಇರ್ತಾ ಇತ್ತಷ್ಟೆ.
ಆ ಕೃಪೆ ಇರೋದ್ರಿಂದ ಆ ಪುಸ್ತಕ ನನ್ನ ಕೈಯಲ್ಲಿ ಬಂತು. ಆ ಪುಸ್ತಕ ಕೈಯಲ್ಲಿ ಬಂದ ಮೇಲೆ ನನ್ನ ಎಫರ್ಟ್ಸ್ ಇಲ್ದಲೇ ಅದು ಎಲ್ಲವೂ ಅರ್ಥ ಆಗೋದಿಲ್ಲ. ಪುಸ್ತಕ ಕೈಗೆ ಬಂದಿದೆ ಅಷ್ಟೇ. ಹಾಗಂತ ಎಫರ್ಟ್ಸ್ ಹಾಕಿ ನಾನು ಎಲ್ಲವನ್ನು ತಿಳ್ಕೊಂಡು ಈ ಯೋಗ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಹಾಗಂತ ಅದರಲ್ಲಿ ಹೇಳಿರುವುದು ಸಿಕ್ಬಿಡ್ತಾ ನನಗೆ? ಇಲ್ಲ, ಬರೀ ಅರ್ಥ ಆಗಿದೆ. ಆವಾಗ ಮತ್ತೆ ಆ ರಿಯಲೈಸ್ಡ್ ಸೋಲ್, ಆ ಸಿದ್ಧ ಪುರುಷ ಅಂತ ಏನು ಹೇಳ್ತೀವಿ, ಆ ಸದ್ಗುರು ಅಂತ ಏನು ಹೇಳ್ತೀವಿ, ಅವನು ಬರಬೇಕಲ್ಲಿ. ಆ ಸದ್ಗುರುವಿನ ದರ್ಶನದಿಂದ ಅಥವಾ ಸದ್ಗುರುವಿನ ಕೃಪೆಯಿಂದ ನಮಗೆ ಆ ಏನದು ಸಾಕ್ಷಾತ್ಕಾರ ಆಗಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಕೃಪೆ ಮತ್ತು ಪ್ರಯತ್ನ ಮತ್ತು ಕೃಪೆಗೂ ಹ್ಯಾಂಡ್ ಇನ್ ಹ್ಯಾಂಡ್. ಇಲ್ಲಿ ಭಗವಂತ ಹೇಳಿಬಿಟ್ಟಿದ್ದಾನೆ ಏನಂತ, ಸಮತ್ವದಿಂದ ಮನಸ್ಸನ್ನು ಇಟ್ಕೋ ಅಂತ. ಸಮತ್ವದಿಂದ ಇಟ್ಕೊಳ್ಬೇಕು ಅಂತ ಅಂದರೆ ಈಗೇನೇನೋ ಎಲ್ಲ ಯೋಗಗಳು ಹೇಳಿದೆ. ಆ ಯೋಗಗಳು ಓದಬೇಕು ಅಂದರೆ ಮನಸ್ಸು ಚಂಚಲವಾಗೇ ಇದೆ. ಅದು ಓದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಸಿಗ್ಬೋದು. ಆದರೆ ಅದನ್ನು ಓದಕ್ಕೆ ಮೊದಲು ಬೇಕಲ್ಲ ನನಗೆ, ಅಲ್ವಾ? ಹಾಗೆ ಕೃಪೆ ಆ್ಯಂಡ್ ಎಫರ್ಟ್ ಇಟ್ ಗೋಸ್ ಸೈಮಲ್ಟೇನಿಯಸ್ಲಿ. ಇಲ್ಲಿ ಭಗವಂತ ಅದನ್ನೇ ಹೇಳಿದ್ದಾನೆ ಏನಂತ, ಆ ಮನಸ್ಸು ಅರ್ಜುನ ಕೇಳ್ತಾ ಇದ್ದಾನೆ, ಆ ಮನಸ್ಸು ಚಂಚಲವಾಗಿದೆ, ನೀನು ಹೇಳಿದ ಯೋಗ ಎಲ್ಲ ಸರಿ, ಅದು ಮನಸ್ಸು ಎಷ್ಟು ಚಂಚಲ ಆಗೋಗಿದೆ, ಅದನ್ನು ನಾನು ಸಾಧಿಸೋದು ಸಾಧ್ಯವಾದೀತೆಂದು ಕಾಣೋದಿಲ್ಲ. ನಮಗೆಲ್ಲ ಅನ್ನಿಸ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಕೈಲಾಗೋಲ್ಲ ಬಿಡ್ರಿ ಅಂತೀವಲ್ವ. ಹಾಗೆ ಮುಂದುವರಿಸ್ತಾ ಅವನೇ ಕೇಳ್ತಾ ಇದ್ದಾನೆ, ಹೇ ಕೃಷ್ಣ, ಮನಸ್ಸಿನ ಸ್ವರೂಪವೇ ಚಂಚಲತ್ವ. ಅದು ಕ್ಷೋಭೆಯನ್ನು ಉಂಟು ಮಾಡುವಂಥದ್ದು, ಅತ್ಯಂತ ಬಲಶಾಲಿಯೂ ಹೌದು. ಅದನ್ನು ನಿಗ್ರಹಿಸುವುದು ಎಂದರೆ ಗಾಳಿಯನ್ನು ಹಿಡಿಯುವಷ್ಟು ಕಷ್ಟವಾದುದು. ಮನಸ್ಸಿನ ಸ್ವರೂಪವೇ ಚಂಚಲ, ಹೌದು. ಅದು ಇಲ್ಲೊಂದ್ಸಲ ಅಲ್ಲೊಂದ್ಸಲ ಓಡ್ತಾ ಇರುತ್ತೆ. ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಮನಸ್ಸಂತ ಹೇಳೋದೇ ಇಲ್ಲ. ಅದರ ಸ್ವರೂಪನೇ ಚಂಚಲತ್ವ. ಅದು ಕ್ಷೋಭೆಯನ್ನು ಉಂಟು ಮಾಡುವಂಥ, ಅದು ನಮಗೆ ದುಃಖವನ್ನು ಕೊಡುವಂಥದ್ದು. ಯಾಕೆ? ನಾವು ಹೇಳ್ದಂಗೆ ಕೇಳಲ್ಲ ಅದಷ್ಟು ಬೇಗ, ಅಷ್ಟು ಸುಲಭವಾಗಿ ಅದು ನಾವು ಹೇಳ್ದಂಗೆ ಕೇಳಲ್ಲ, ಅಷ್ಟು ಸುಲಭವಾಗಿ ಅದು ನಮ್ಮ ಕಂಟ್ರೋಲಲ್ಲಿ ಕೂಡ ಇರೋದಿಲ್ಲ. ಅದು ಕ್ಷೋಭೆಯನ್ನು ಉಂಟು ಮಾಡುವಂಥದ್ದೇ ಅಂತ. ಮತ್ತು ಬಲಶಾಲಿ ಅದು ಕೂಡ. ಮನಸ್ಸು ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾರಲ್ವ ಕೆಲವರು. ಒಂದು ಸಲ ಮನಸ್ಸು ಮಾಡಿದ್ರೆ ನಾನು ಏನು ಹೇಳ್ತೀನೋ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ, ನಾನು ಏನು ಮಾಡ್ತೀನೋ ಅದನ್ನು ಯಾರೂ ತಡಿಲಿಕ್ಕಾಗಲ್ಲ ಅಲ್ವ. ಅಷ್ಟು ಬಲವಾದದ್ದು ಮನಸ್ಸು. ಅದನ್ನು ನಿಗ್ರಹಿಸೋದು ಅಂದರೆ ಕಷ್ಟ. ಅದು ಅಷ್ಟು ಸುಲಭವಾಗಿ ನಿಗ್ರಹಿಸಲಿಕ್ಕಾಗಲ್ಲ. ನಿಗ್ರಹಿಸೋದು ಗಾಳಿಯನ್ನು ಹಿಡಿಯುವಷ್ಟು ಕಷ್ಟ ಅಂತ ಹೇಳ್ತಿದ್ದಾನೆ. ಈ ಗಾಳಿಯನ್ನು ಯಾರು ಹಿಡಿಲಿಕ್ಕಾಗತ್ತೆ? ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆ ಮನಸ್ಸನ್ನು ಹಿಡಿಯೋದು ಅಂತಂದರೆ ಗಾಳಿಯನ್ನು ಹಿಡಿಯೋಷ್ಟು ಕಷ್ಟ ಅಂತ ಅರ್ಜುನ ಹೇಳ್ತಾ ಇದ್ದಾರೆ. ನಮ್ಮದು ಅದೇ ಕತೆ ಅಲ್ವಾ? ಶೋಭೆಯನ್ನು ಉಂಟು ಮಾಡುವಂಥದ್ದು, ಚಂಚಲವಾದದ್ದು, ಆ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸೋದು ಅಂದರೆ ಕಷ್ಟ. ಗೊತ್ತಿದೆ ನಮಗೆ. ಇವತ್ತು ಸ್ವಲ್ಪ ಹಿಡ್ದಂಗೆ ಆಗಿರುತ್ತೆ, ಮತ್ತು ನಾಳೆ ಅದು ತಂದೇ ಅವತಾರ ಮೆರೀತಾ ಇರುತ್ತೆ. ಅಷ್ಟು ಚಂಚಲವಾದದ್ದು ಮನಸ್ಸು. ಎಷ್ಟೇ ಟ್ರೈನ್ ಮಾಡಿ ಅದಕ್ಕೆ ಚಂದದಲ್ಲಿ ಇರಬೇಕು ಎಲ್ಲ ಹೇಳ್ಕೊಟ್ಟಿದ್ದೀವಿ, ಆದರೂ ಕೂಡ ಅದು ಏನು ಹೇಳ್ತಾರೆ, ನಾಯಿ ಬಾಲ ಡೊಂಕು, ಮತ್ತು ತಂದೆ ಆದ ಒಂದು ಶೋಭೆಯನ್ನು ತೋರಿಸಿಬಿಡುತ್ತೆ ಅದರಲ್ಲಿ ಅಲ್ವಾ. ಅದಕ್ಕೆ ಭಗವಂತ ಹೇಳ್ತಾನೆ, ಈಗ ಚಂಚಲವಾದದ್ದು ಮನಸ್ಸು. ಅರ್ಜುನ ತನ್ನ ಕಷ್ಟವನ್ನು ಹೇಳ್ಕೊಂಡಿದ್ದಾನೆ. ಹೌದು ಕೃಷ್ಣ, ನೀನು ಇಷ್ಟೆಲ್ಲ ಹೇಳಿದೆ ನನಗೆ, ಹೌದು ಒಪ್ಕೊಳ್ತೀನಿ, ಅದೆಲ್ಲ ಸರಿ. ಆದರೆ ಮನಸ್ಸು ಚಂಚಲವಾದದ್ದು, ಅಸ್ಥಿರವಾದದ್ದು, ಅಷ್ಟೊಂದು ಸುಲಭವಾಗಿ ಇದೆಲ್ಲ ಆಗೋದಿಲ್ಲ ಅಂತ ನನಗನ್ಸುತ್ತೆ ಅಂತ ಹೇಳ್ಬಿಟ್ಟಿದ್ದಾನೆ. ಕಷ್ಟ ಅದು ನನಗೆ ಅಂತ. ಅದಕ್ಕೆ ಭಗವಂತ ಏನು ಹೇಳ್ತಾನೆ ನೋಡೋಣ ಈಗ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ.
ಭಗವಂತ ಒಪ್ಕೊಂಡ್ಬಿಡ್ತಾನೆ. ಏನಂತ? ಮಹಾಬಾಹುವೆ, ಮನಸ್ಸು ಚಂಚಲವೆಂಬುದು ನಿಜ, ಅದರ ನಿಗ್ರಹ ಕಷ್ಟವೆಂಬುದೂ ಸುಳ್ಳಲ್ಲ. ಆದರೂ ಕೌಂತೆಯ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಇಟ್ ಈಸ್ ಡಿಫಿಕಲ್ಟ್, ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಪಾಸಿಬಲ್. ಹೇಳೋದು ನೋಡಿ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮನಸ್ಸು ಚಂಚಲ ಅನ್ನೋದು ನಿಜ, ಅದನ್ನು ನಿಗ್ರಹ ಮಾಡೋದು ಕಷ್ಟ ಅನ್ನೋದು ಸುಳ್ಳಲ್ಲ, ಅದು ಕೂಡ ಹೌದು. ಆದರೂ ಕೌಂತೆಯ ಏನು ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಇಲ್ಲಿ ಎರಡು ಶಬ್ದ, ಅಭ್ಯಾಸ ಮತ್ತು ವೈರಾಗ್ಯ. ಮನಸ್ಸನ್ನು ಈಗ ಅಭ್ಯಾಸ ಯಾವುದಕ್ಕೆ ಮಾಡಬೇಕು? ನಾವು ಸಾಧನಾ ಚತುಷ್ಟಯಗಳಲ್ಲಿ ನೋಡಿದ್ದೀವಿ. ಸಾಧನಾ ಚತುಷ್ಟಯ ಗೊತ್ತಿಲ್ಲ ಅಂದರೆ ಒಂದ್ಸಲ ಹೇಳ್ತೀನಿ. ಯಾರು ಮೊದಲನೇ ಬಾರಿ ಕೇಳ್ತಿದ್ದಾರೆ ಅವ್ರಿಗೆ. ತತ್ವಬೋಧದಲ್ಲಿ ಈ ಶಂಕರಾಚಾರ್ಯರು ಒಂದು ಪಠ್ಯಕ್ರಮ ಹಾಕ್ಕೊಟ್ಟಿದ್ದಾರೆ. ಅಂದರೆ ಸಿಲೆಬಸ್ ಸಾಧನೆಗೆ, ಆಧ್ಯಾತ್ಮದ ಅದ್ವೈತ ಸಾಧಕರಿಗೆ ಅಥವಾ ಯಾರಿಗಾದರೂ ಅದೇ ಸಾಧನೆ ಅಂತ ಇಟ್ಕೊಳ್ಳೋಣ. ಏನಪ್ಪ ಅದು ಅಂತ ಹೇಳಿದ್ರೆ, ಮೊದಲು ಸ್ತೋತ್ರ ಭಜನೆಗಳನ್ನು ಪಠಿಸಬೇಕಂತೆ. ಶುರುವಿನಲ್ಲಿ ಸ್ತೋತ್ರ ಭಜನೆಗಳನ್ನು ಪಠಿಸ್ತಾ ಅವುಗಳ ಅರ್ಥವನ್ನು ಸ್ವಲ್ಪ ತಿಳ್ಕೊಳ್ಬೇಕು ನಂತರ ಅಂತ. ಅದಾದ ನಂತರ ಪ್ರಕರಣ ಗ್ರಂಥಗಳು ಅಂತ ಹೇಳ್ತಾರೆ. ಪ್ರಕರಣ ಗ್ರಂಥಗಳನ್ನು ಓದಿದ ಮೇಲೆ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಪ್ರಸ್ಥಾನತ್ರಯ ಅಂತಂದರೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರ, ಇದಕ್ಕೆ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ. ಈ ಸ್ತೋತ್ರ ಭಜನೆಗಳು ತಮಗೆಲ್ಲ ಗೊತ್ತಿರೋದು, ಸಾವಿರಾರು ಇದೆ. ಆ ಸ್ತೋತ್ರ ಭಜನೆಗಳನ್ನು ಮಾಡಬೇಕು. ಅದಾದ ನಂತರ ಪ್ರಕರಣ ಗ್ರಂಥಗಳು ಅಂದರೆ ಈ ಪ್ರಸ್ಥಾನತ್ರಯದಲ್ಲಿ ಬರುವಂತಹ ಶಬ್ದಗಳಿಗೆ ಡೆಫಿನೇಷನ್ಸ್ ಏನಿರುತ್ತೆ ಅದು ಈ ಪ್ರಕರಣ ಗ್ರಂಥಗಳಲ್ಲಿರುತ್ತೆ. ತತ್ವಬೋಧ ಇರ್ಬೋದು, ಆತ್ಮಬೋಧ ಇರ್ಬೋದು, ಭಜಗೋವಿಂದಂ ಇರ್ಬೋದು, ವಿವೇಕ ಚೂಡಾಮಣಿ ಇರ್ಬೋದು, ಇವೆಲ್ಲ ಪ್ರಕರಣ ಗ್ರಂಥಗಳು. ಬೇಸಿಕ್ ಡೆಫಿನೇಷನ್ಸ್ನ ಹೇಳ್ತಾ ಹೋಗುತ್ತೆ. ಅದು ಗೊತ್ತಾದರೆ ನಮಗೆ ಉಪನಿಷತ್ತು, ಭಗವದ್ಗೀತೆ ಮತ್ತು ಬ್ರಹ್ಮಸೂತ್ರಗಳ ಓದೋದು ಸುಲಭ ಆಗತ್ತೆ ಅಂತ. ಹಾಗಾದರೆ ನಾನು ಅಷ್ಟೂ ಸ್ತೋತ್ರಗಳನ್ನು ಕಲಿತು ಪ್ರಕರಣ ಗ್ರಂಥಗಳನ್ನು ಓದಿ ಆಮೇಲೆ ನಾನು ಪ್ರಸ್ಥಾನತ್ರಯಕ್ಕೆ ಹೋಗಬೇಕು ಅಂದರೆ ಯಾವಾಗ ಹೋಗೋದು? ಇಲ್ಲ, ಸಿಲೆಬಸ್ ಆಗಿದೆ ಅದೇ. ಆದರೆ ನಿಮ್ಮ ಎಂಟ್ರಿ ಎಲ್ಲಿಂದ ಬೇಕಾದ್ರೂ ಆಗ್ಬೋದು. ಒಂದು ಸ್ತೋತ್ರ ಭಜನೆಗಳಿಂದ ಪ್ರಾರಂಭ ಆಗ್ಬೋದು, ಇಲ್ಲ ಗೀತೆಯಿಂದ ಶುರು ಆಗ್ಬೋದು, ಇಲ್ಲ ಬ್ರಹ್ಮಸೂತ್ರದಿಂದನೂ ಶುರು ಆಗ್ಬೋದು, ಉಪನಿಷತ್ತಿಂದನೂ ಶುರು ಆಗ್ಬೋದು, ಅಥವಾ ಇದು ಯಾವುದೋ ಪ್ರಕರಣ ಗ್ರಂಥದಿಂದನೂ ಶುರು ಆಗ್ಬೋದು. ಹಾಗೆ ಶುರು ಆದಮೇಲೆ ಆ ಮೇಲ್ಗಡದು ಕೆಳಗಡದು ಎಳ್ಕೊಂಡು ಹೊಂದಿಸ್ಕೊಂಡ್ಬಿಡ್ಬೇಕು. ಹಾಗೆ ಈ ಆಧ್ಯಾತ್ಮದ ಎಂಟ್ರಿ ಆಗೋದು, ಆಯಿತಾ? ಅದಕ್ಕೆ ಒಂದ್ಸಲ ಶತಾವಧಾನಿ ಗಣೇಶ್ ಹೆಸರು ಕೇಳಿರ್ಬೇಕು ನೀವು. ಅವ್ರ ಹತ್ರ ಮಾತನಾಡುವಾಗ ಅವರು ಹಾಗೆ ಹೇಳಿದರು. ನಾನು ಸುಮ್ಮನೆ ಹಾಗೆ ಮಾತನಾಡ್ತಾ ಕೂತಿದ್ವಿ. ಒಂದ್ಸಲ ಯಾವುದೋ ನಮ್ಮ ಚಿನ್ಮಯ ಮಿಷನ್ಗೆ ಒಂದ್ಸಲ ಪ್ರವಚನ ಕೊಡ್ಲಿಕ್ಕೆ ಬಂದಿದ್ದರು. ಆಗ ಹೀಗೆ ರೂಢಿಯಲ್ಲಿ ಮಾತಾಡುವಾಗ ಅವ್ರು ಹೇಳಿದರು, ಈ ಅಧ್ಯಾತ್ಮದ ಎಂಟ್ರಿ ಹೇಗಾಗಬೇಕು, ಎಲ್ಲ ಆಗಬೇಕು ಅಂತಂದರೆ ಅವರು ಒಂದು ಸುಂದರವಾದ ಉದಾಹರಣೆ ಕೊಟ್ಟರು. ನಂಗೆ ಭಾಳ ಇಷ್ಟ ಆಯ್ತದು. ಈಗ ಇಬ್ಬರು ಸ್ಕಿಪ್ಪಿಂಗ್ ಆಡ್ತಾರೆ ನೋಡಿದರೆ, ಆ ಕಡೆ ಒಬ್ಬರು ಹಗ್ಗ ಈ ಕಡೆ ಒಬ್ಬರು ಹಗ್ಗ ಇಟ್ಕೊಂಡು ಹಿಂಗೆ ಸ್ಕಿಪ್ ಮಾಡ್ತಾ ಇರ್ತಾರೆ. ಅಲ್ಲಿ ಈಗ ಒಬ್ಬರು ಔಟ್ ಆದಮೇಲೆ ಇನ್ನೊಬ್ರು ಸೇರ್ಕೋಬೇಕು ಅಂದರೆ ಅವ್ರು ಹಗ್ಗ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತಾರೆ. ಆ ಹಗ್ಗ ನಿಲ್ಲಿಸ್ಲಿ, ನಾನು ಸೇರ್ಕೊಳ್ತೀನಿ ಅಂತ ಅಂದರೆ ಸೇರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ನಾನೇ ಒಂದು ಟೈಮ್ ನೋಡ್ಕೊಂಡು ಅಲ್ಲಿ ಸೇರ್ಕೊಂಡ್ಬಿಡ್ಬೇಕು. ಆಗ ಆ ಆಟ ಆಡಲಿಕ್ಕಾಗತ್ತೆ. ಯಾಕೆ ಇಲ್ ಗೋ ಆನ್ ಆ್ಯಂಡ್ ಆನ್ ಅಂತ. ಹಾಗೆ ಇಲ್ಲೂ ಕೂಡ ಅಷ್ಟೇ. ನಾನು ಎಷ್ಟೋ ಜನ ಹೇಳೋದುಂಟು, ನೀವು ಆಗಲೇ 6ನೇ ಅಧ್ಯಾಯಕ್ಕೆ ಬಂದುಬಿಟ್ಟಿದ್ದೀರಾ, ಮೊದಲನೇ ಅಧ್ಯಾಯದಿಂದ ಶುರು ಮಾಡ್ತೀರಲ್ಲ ಆವಾಗ ಸೇರ್ಕೊಳ್ತೀನಿ ಅಂತ. ಹಾಗೆ ಮಾಡಬೇಕು ಅಂತ ಏನಿಲ್ಲ. 6ನೇ ಅಧ್ಯಾಯದಲ್ಲೇ ಸೇರ್ಕೊಳ್ಳೋದು, ಮುಂದೆ ನೋಡ್ಕೊಂಡು ಹೋಗೋದು, ಆಮೇಲೆ ಹಿಂದಿಂದು ಕವರಪ್ ಮಾಡ್ಕೊಳ್ಳೋದು, ಆಯಿತಾ? ಹಾಗೆ ಈಗ ನೋಡಿ ಯಾತಕ್ಕಿದೆಲ್ಲ ಬಂತು ಅಂದರೆ ವಿವೇಕ ವೈರಾಗ್ಯ ಅಲ್ವಾ? ಏನು ಹೇಳ್ತಾ ಇದ್ದಾನೆ ಇಲ್ಲಿ ಭಗವಂತ?
ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ, ಅಭ್ಯಾಸ ಮತ್ತು ವೈರಾಗ್ಯದಿಂದ. ಈ ವೈರಾಗ್ಯ ಏನು ಅಂತ ನಮಗೆ ಗೊತ್ತಾಗಬೇಕಾಗಿತ್ತು, ಅದಕ್ಕೆ ಇಷ್ಟೆಲ್ಲ ಬಂತು. ಈ ಪ್ರಕರಣ ಗ್ರಂಥಗಳಲ್ಲಿ ಷಟ್ ಸಂಪತ್ತಿ ತತ್ವಬೋಧದಲ್ಲಿ ನಾವು ನೋಡಿದ್ದೀವಿ. ಅದರಲ್ಲಿ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ ಮತ್ತು ಮುಮುಕ್ಷುತ್ವ, ಸಾಧನಾ ಚತುಷ್ಟಯಗಳು ಅಂತ ಹೇಳ್ತೀವಿ. ಒಬ್ಬ ಸಾಧನೆ ಮಾಡೋನು ಇದನ್ನು ತಿಳ್ಕೊಂಡಿರಬೇಕು, ಯೋಗ್ಯತೆಯನ್ನು ಪಡ್ಕೊಂಡಿರಬೇಕು ಅಂತಾರಲ್ಲ, ಹಾಗಾಗಿ ತಿಳ್ಕೊಂಡಿರಬೇಕು. ವಿವೇಕ ಇರಬೇಕು. ಯಾವುದ್ರ ಬಗ್ಗೆ ವಿವೇಕ ಇರಬೇಕು? ಸದ್ವಸ್ತು ಮತ್ತು ಅಸತ್ ವಸ್ತುವಿನ ಬಗ್ಗೆ ವಿವೇಕ ಇರಬೇಕು. ಸತ್ ಅಸತ್ ಅಂದರೆ ಏನು? ಯಾವುದು ಬದಲಾಗೋದೇ ಇಲ್ಲ ಅದ್ರ ಬಗ್ಗೆ ಜ್ಞಾನ ಇರಬೇಕು. ಯಾವುದು ಬದಲಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಜ್ಞಾನ ಇರಬೇಕು. ಇಲ್ಲಿ ಸದ್ವಸ್ತು ಯಾವುದು? ಚೈತನ್ಯ ಶಕ್ತಿ. ಮಗುವಾಗಿದ್ದಾಗಲೂ ಈಗಲೂ ಮುಂದೆನೂ ಕೂಡ ಆ ಚೈತನ್ಯ ಶಕ್ತಿ ಬದಲಾಗಲೇ ಇಲ್ಲ, ಅದು ಹಾಗೆ ಇದೆ. ಬದಲಾಗಿದ್ದು ಯಾವುದು? ಶರೀರ, ಮನಸ್ಸು, ಬುದ್ಧಿ. ಇಷ್ಟು ವಿವೇಕ ನಮಗಿರಬೇಕು. ಶರೀರ, ಮನಸ್ಸು, ಬುದ್ಧಿ ಬದಲಾಯಿತು ಅಂದ್ರೇನು? ಬೆಳೆದಿದೆ, ಅದರ ಪ್ರಕೃತಿನೇ ಅದು. ಹುಟ್ಟತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ಸಾಯುತ್ತೆ. ಇದ್ರ ವಿವೇಕ ನಮಗಿರಬೇಕು. ಈ ವಿವೇಕ ಬಂದ ಮೇಲೆ ಏನು ಮಾಡಬೇಕು? ವೈರಾಗ್ಯ ಬರಬೇಕು. ವೈರಾಗ್ಯ ಯಾವುದ್ರ ಬಗ್ಗೆ ಬರಬೇಕು? ಬದಲಾಗ್ತಾ ಇರೋದ್ರ ಬಗ್ಗೆ ನನಗೆ ವೈರಾಗ್ಯ ಬರಬೇಕು. ಶರೀರ, ಮನಸ್ಸು, ಬುದ್ಧಿ ಬಗ್ಗೆ ವೈರಾಗ್ಯ ಬರಬೇಕು. ಯಾವುದು ಬದಲಾಗೋದಿಲ್ಲ ಅದನ್ನು ನಾನು ಗಟ್ಟಿಯಾಗಿ ಹಿಡ್ಕೋಬೇಕು. ಹೌದಾ? ವಿವೇಕ, ವೈರಾಗ್ಯ, ಅಲ್ಲಿ ವೈರಾಗ್ಯ ಅಂತ ಬರುತ್ತೆ. ಆದ್ದರಿಂದ ನೋಡಿ, ಆ ವೈರಾಗ್ಯ ಯಾವುದು ಬದಲಾಗ್ತಾ ಇದೆ ನಾನು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನಾನು ಕೊಡ್ತಾ ಇಲ್ಲ. ಯಾವುದು ಬದಲಾಗೋದಿಲ್ಲ ಅದನ್ನು ನಾನು ಗಟ್ಟಿಯಾಗಿ ಇಟ್ಕೋತಾ ಇದ್ದೀನಿ ಅಂದರೆ ಯಾವುದಾಯಿತು? ಚೈತನ್ಯ, ಆತ್ಮಶಕ್ತಿಯ ಬಗ್ಗೆ ನನ್ನ ಒಲವು ಹೆಚ್ಚಾಗ್ತಾ ಇದೆ, ಅದನ್ನು ನಾನು ಇಟ್ಕೊಳ್ತಾ ಇದ್ದೀನಿ ಅಂತ ಆಗಬೇಕು. ಆ ವೈರಾಗ್ಯದಿಂದ ಮತ್ತು ಅಭ್ಯಾಸ ಮಾಡಬೇಕು. ಮತ್ತೆ ಮತ್ತೆ ನಾನು ಅದನ್ನು ಚೈತನ್ಯ ಶಕ್ತಿಯ ಕಡೆ ತೊಗೊಂಡು ಹೋಗ್ತೀನಿ. ಮನಸ್ಸು ಅದು ಮತ್ತೆ ಶರೀರ, ಮನಸ್ಸು, ಬುದ್ಧಿಯ ಕಡೆಗೆ ಓಡುತ್ತೆ. ಮತ್ತೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ, ಮತ್ತೆ ಶರೀರ, ಮನಸ್ಸು, ಬುದ್ಧಿಯ ಕಡೆಗೆ ಓಡುತ್ತೆ. ಮತ್ತೆ ಕರ್ಕೊಂಡು ಬರಬೇಕು. ಅದೇ ಅಭ್ಯಾಸ. ಸಣ್ಣ ವಿಚಾರಗಳು. ಈಗ ದಿನನಿತ್ಯದಲ್ಲೇ ನಾನು ಅಭ್ಯಾಸ. ಬೆಳಗ್ಗೆ ನಾನು 6 ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು 6 ಗಂಟೆಗೆ ಹೇಳಬೇಕು ಅಂದರೆ ಫಸ್ಟ್ ಡೇ ಎಚ್ಚರ ಆಗುತ್ತೆ, ಅಲಾರಾಮ್ ಆಫ್ ಮಾಡಿ ಮತ್ತೆ ಮಲ್ಕೊಳ್ತೀವಿ. ನೆಕ್ಸ್ಟ್ ಡೇ ಎಚ್ಚರ ಆಗುತ್ತೆ, ಇನ್ನೊಂದು 5 ನಿಮಿಷ ಬಿಟ್ಟು ಹೇಳೋಣ, ಮತ್ತೆ ಮಲ್ಕೊಂಡ್ಬಿಡ್ತೀವಿ. ಪ್ರಯತ್ನ ಮತ್ತೆ ಅದಾದಮೇಲೆ ಮತ್ತೆ ಇಲ್ಲ ನಾನು ಎದ್ದೊಳ್ಳೇಬೇಕು, ಹಾಗೆಲ್ಲ ಮಾಡೋಕ್ಕೆ ಆಗಲ್ಲ. ಎಸ್ ಹೇಳ್ತೀನಿ, ಎದ್ದೊಳ್ಳೋದು. ಟ್ರೈ ಅಗೇನ್. ಅದೇ ಅಭ್ಯಾಸ. ಅದು ಅಭ್ಯಾಸ ಆಗಿ ಏನಾಗೋಗುತ್ತೆ? ಅದನ್ನೇ ಹ್ಯಾಬಿಟ್ ಅನ್ನೋದು. ಆ ಅಭ್ಯಾಸ ಆ ಥರ ಆಗಿಬಿಟ್ರೆ ಆಮೇಲೆ ನಾನು ಅದು ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಅಭ್ಯಾಸ ಆಗೋಗ್ಬಿಡುತ್ತೆ. ಕೆಲವು ಅಭ್ಯಾಸಗಳು ನಮಗೆ ಗೊತ್ತಲ್ವ, ನಾವು ಬದಲಾಯಿಸ್ಕೊಳಕ್ಕಾಗೋದೇ ಇಲ್ಲ. ಆ ರೀತಿ ಅದು ಅಭ್ಯಾಸ ಆಗಬೇಕು ನಮಗೆ. ಯಾವುದು? ಮತ್ತೆ ಮತ್ತೆ ಆ ಚೈತನ್ಯ ಶಕ್ತಿಯನ್ನು ನೋಡುವಂಥದ್ದು, ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳುವಂಥದ್ದು. ಅದು ಆ ಅಭ್ಯಾಸ ಆಗಬೇಕು. ಮತ್ತೆ ಮತ್ತೆ ಪ್ರಯತ್ನ ಆಗಬೇಕು. ಅಭ್ಯಾಸ ಮತ್ತು ವೈರಾಗ್ಯದಿಂದ ಯಾವುದು ಬದಲಾಗೋದಿಲ್ಲ ನನ್ನ ಮನಸ್ಸು ಆ ಕಡೆಗೆ ಹರಿಬೇಕು. ಯಾವುದು ಬದಲಾಗ್ತಾ ಇದೆ ಆ ಕಡೆಗೆ ಮನಸ್ಸು. ವೈರಾಗ್ಯ ಮತ್ತು ಅಭ್ಯಾಸದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು, ಸ್ವಾಧೀನ ಮಾಡ್ಕೊಳ್ಬೋದು. ನಮ್ಗೆ ಯಾಕೆ ಸ್ವಾಧೀನ ಮಾಡ್ಕೊಳಕ್ಕಾಗಲ್ಲ ಗೊತ್ತಾ? ವೈರಾಗ್ಯ ಯಾಕೆ ಬರಲ್ಲ ನಮಗೆ? ಈ ಬದಲಾಗ್ತಾ ಇರೋ ವಸ್ತುಗಳು, ಶರೀರ, ಮನಸ್ಸು, ಬುದ್ಧಿ ಬದಲಾಗೋದು ಅನ್ನೋದು ಇದುವರೆಗೂ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ. ಗೊತ್ತಾದ ಮೇಲೆ ಅದು ಬದಲಾಗ್ತಾ ಇದೆ ಅನ್ನೋದು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರಬೇಕು. ಈ ಬದಲಾಗ್ತಾ ಇರೋ ಶರೀರ, ಮನಸ್ಸು, ಬುದ್ಧಿಯಲ್ಲಿ ನಾನು ಬದಲಾವಣೆ ಇಲ್ಲದೆ ಇರೋದನ್ನು ನೋಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದರಿಂದಲೇ ದುಃಖ ಬರೋದು, ಅದರಿಂದಲೇ ರಾಗದ್ವೇಷಗಳು ಉಂಟಾಗೋದು. ಅವ್ರ ಮೊನ್ನೆ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ನನ್ನ ಹತ್ರ. ಇವತ್ತು ನೋಡಿ ಹೆಂಗಾಡ್ತಿದ್ದಾರೆ. ಅವ್ರದ್ದು ಮನಸ್ಸು, ನನ್ನ ಮನಸ್ಸೇ ಇಷ್ಟು ಬದಲಾಗುವಾಗ ಬೇರೆಯವ್ರ ಮನಸ್ಸು ಬದಲಾಗೋದಿಲ್ವಾ ಅಲ್ವಾ? ಹಾಗೆ ಪ್ರತಿಯೊಂದರಲ್ಲೂ ಅಷ್ಟೇ. ಯಾವುದು ಅಯ್ಯೋ ಶರೀರ ಇನ್ನೇನು ಅಲ್ಲಿ ನೋವು ಇಲ್ಲಿ ನೋವು ಶುರು ಆಗ್ತಾ ಇದೆ, ಆಗೋದೇ ಅದು. ಅದರಲ್ಲಿ ಏನು ದೊಡ್ಡಸ್ತಿಗೆ ದಿನ ಪೂಜೆ ಮಾಡ್ತೀನಿ,
ದಿನ ಪೂಜೆ ಮಾಡ್ತೀನಿ, ಮಂತ್ರ ಹೇಳ್ತೀನಿ, ಎಲ್ಲ ಒಳ್ಳೆಯದು. ಆದರೂ ಕೂಡ ಶರೀರ ಅದು ನಶಿಸುವಂಥದ್ದೇ, ಬದಲಾವಣೆ ಆಗುವಂಥದ್ದೇ. ಹೌದಾ? ಹಾಂ. ಆ ಬದಲಾಗ್ತಾ ಇರೋದನ್ನು ಬದಲಾಗದೇ ಇರೋ ಥರ ನಾವು ಮಾಡೋಕ್ಕೆ ಹೋಗ್ತೀವಲ್ಲ, ಆವಾಗಲೇ ನಮಗೆ ದುಃಖ ಆಗೋದು. ಅದಕ್ಕೆ ಭಗವಂತ ಹೇಳ್ತಾನೆ, ಅಭ್ಯಾಸ ಮತ್ತು ವೈರಾಗ್ಯದಿಂದ ಅಭ್ಯಾಸ ಮಾಡಬೇಕು. ಅಭ್ಯಾಸ ಒಂದೇ, ಏನೋ ಬರಲಿಲ್ಲ ನನಗೆ ಇವತ್ತು, ಆಗ್ತಾ ಇಲ್ಲ, ಅಭ್ಯಾಸ ಮಾಡಬೇಕು. ಕೆಲವ್ರಿಗೆ ಒಂದೇ ಸಲ ಮಾಡಿದ್ರೆ ಅಭ್ಯಾಸ ಆಗೋಗುತ್ತೆ, ಇನ್ನು ಕೆಲವ್ರಿಗೆ ಎಷ್ಟು ಸಲ ಮಾಡಿದ್ರೂ ಆಗೋದಿಲ್ಲ. ಅದು ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರಿದು. ಆದರೆ ಅಭ್ಯಾಸ ಮಾಡ್ತಾ ಇರಬೇಕು. ಆ ಅಭ್ಯಾಸದಿಂದ ಮಾತ್ರ ಆ ಮನಸ್ಸನ್ನು ನಾವು ಹಿಡಿದಿಡ್ಲಿಕ್ಕೆ ಸಾಧ್ಯ. ಸೊ ಕೃಷ್ಣ ಇಸ್ ಟೆಲಿಂಗ್, ಐ ನೋ ಇಟ್ ಈಸ್ ಡಿಫಿಕಲ್ಟ್, ಬಟ್ ಇಟ್ ಈಸ್ ನಾಟ್ ಇಂಪಾಸಿಬಲ್, ಇಟ್ ಈಸ್ ಪಾಸಿಬಲ್ ಅಂತ. ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಎಸ್. ಮುಂದುವರಿಸ್ತಾ, असंयतात्मना योगः दुष्प्राप इति मे मतिः वश्यात्मना तु यतता शक्यो वाप्तुमुपायतः. ಮತ್ತೇನು ಹೇಳ್ತಿದ್ದಾನೆ? ಮನೋನಿಗ್ರಹವಿರದ ಮತ್ತು ಈ ರೀತಿಯ ಸಾಧನೆ ಮಾಡದವನು ಯೋಗವನ್ನು ಸಾಧಿಸಲಾರನು. ಜಿತೇಂದ್ರಿಯನಾದ ಸಾಧನೆ ಮಾಡುವವನಿಗಾದರೂ ಈ ಯೋಗವು ಉಪಾಯದಿಂದ ಸಿದ್ಧಿಸುವುದು. ಮನೋನಿಗ್ರಹ ಮತ್ತೆ ಮತ್ತೆ ನಾವು ಎಷ್ಟು ಸಲ ನೋಡಿದ್ವಿ ಅಲ್ವಾ? ಮನೋನಿಗ್ರಹ. ಮೊದಲು ಆ ಮೈಂಡ್ ಕಂಟ್ರೋಲ್ ಮಾಡಿಕೊಳ್ಬೇಕು. ಈ ರೀತಿಯ ಸಾಧನೆ ಮಾಡಲು ಯೋಗವನ್ನು ಸಾಧಿಸಲಾರನು. ನಿಗ್ರಹವಿರದ ಮತ್ತು ಈ ರೀತಿಯ ಸಾಧನೆ ಮಾಡದವನು, ಈ ರೀತಿಯಾಗಿ ಸಾಧನೆ ಮಾಡಲಿಲ್ಲ ಅವನು, ಮನೋನಿಗ್ರಹವನ ಅಂದರೆ ಅಭ್ಯಾಸ ವೈರಾಗ್ಯದಿಂದ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅವನು ಆ ಮನೋನಿಗ್ರಹ ಆಗಲಿಲ್ಲ, ಅವನಿಗೆ ಆ ಮನಸ್ಸನ್ನು ಅವನು ನಿಗ್ರಹಿಸ್ಲಿಕ್ಕೆ ಆಗಲಿಲ್ಲ, ಅವನು ಯೋಗವನ್ನು ಸಾಧಿಸಲಾರನು. ಅವನು ಯೋಗ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಅಲ್ಲಿ ಯೋಗ ಮತ್ತು ಪುಣ್ಯ ಅದು ಎರಡೂ ನೆನ್ಪಿಟ್ಕೊಳ್ಬೇಕು. ಕರ್ಮಗಳು ಮಾಡೋದ್ರಿಂದ ಪುಣ್ಯ, ಒಳ್ಳೆಯದೇ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ, ನಾವು ಪುಣ್ಯ ಸಿಗುತ್ತೆ. ಆದರೆ ಈ ಯೋಗ ಆಗಬೇಕು ಅಂತ ಅಂದರೆ ಆ ಮೈಂಡ್ ಶುಡ್ ಬಿ ಕನೆಕ್ಟೆಡ್ ಟು ದಿ ಲಾರ್ಡ್ ಆಲ್ವೇಸ್. ಅಲ್ಲಿ ಕನೆಕ್ಷನ್ ಇರಬೇಕು, ಪರಮಾತ್ಮನಿಗೆ ಕನೆಕ್ಟ್ ಆಗಿರಬೇಕು. ಅದು ಆಗೋದಿಲ್ಲ ಅಂತ ಹೇಳೋದು. ಮನೋನಿಗ್ರಹ ಇಲ್ಲದೆ ಇದ್ದರೆ ಅವನು ಆ್ಯಕ್ಷನ್ ಮಾಡ್ಬೋದು, ಅವನ ಕೆಲಸ ಕರ್ಮ ಮಾಡಬಹುದು. ಆದರೆ ಈ ರೀತಿಯಾಗಿ ಸಾಧನೆ, ಅವನು ವೈರಾಗ್ಯ ಮತ್ತು ಅಭ್ಯಾಸದಿಂದ ಈ ಸಾಧನೆಯನ್ನು ಮಾಡಿ ಮನೋನಿಗ್ರಹವನ್ನು ಮಾಡಿಕೊಂಡಿದ್ರೆ ಮಾತ್ರ ಅವನು ಯೋಗವನ್ನು ಸಾಧಿಸಲಿಕ್ಕೆ ಸಾಧ್ಯ. ಈ ಕ್ಯಾನ್ ಕೀಪ್ ಕನೆಕ್ಟೆಡ್ ಅಂತ. ಜಿತೇಂದ್ರಿಯನಾದ ಸಾಧನೆ ಮಾಡುವವನಿಗಾದರೂ ಈ ಯೋಗವು ಉಪಾಯದಿಂದ ಸಿದ್ಧಿಸುವುದು. ಜಿತೇಂದ್ರಿಯ ಈಗ ನೋಡಿ, ಈಗ ಮನಸ್ಸನ್ನು ಗೆದ್ದಿದ್ರೆ ಅದೊಂಥರ. ಜಿತೇಂದ್ರಿಯ ಅಂದರೆ ಇಂದ್ರಿಯಗಳನ್ನು ಇವನು ಜಯಿಸಿದ್ದಾನೆ, ಪಂಚೇಂದ್ರಿಯಗಳನ್ನು. ಎರಡೂ ಕಡೆ ಯಾವ ಥರದಲ್ಲಾದರೂ ಆಗ್ಬೋದು. ಮನಸ್ಸನ್ನು ಗೆದ್ದಿದ್ರೂ ಒಳ್ಳೆಯದು, ಇಲ್ಲ ಇಂದ್ರಿಯಗಳನ್ನು ಗೆದ್ದಿದ್ರೂ ಒಳ್ಳೆಯದು. ಆನಂತರ ಅವನು ಮನಸ್ಸನ್ನು ಗೆದ್ದಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸನ್ನು ಗೆದ್ದಿದ್ರೆ ಇಂದ್ರಿಯಗಳನ್ನು ಗೆಲ್ಲಲಿಕ್ಕೂ ಸಾಧ್ಯ ಆಗುತ್ತೆ. ಈಗ ಅದಕ್ಕೆ ಯಾವುದಾಗುತ್ತೋ ನಿನ್ಗೆ ಅದು ಮಾಡು ಅಂತ. ಒಂದು, ನಿನ್ನ ಮನಸ್ಸನ್ನು ಗೆದ್ದಿದ್ಯಾ ಅಂತ ಹೇಳಿದ್ರೆ ನಿನ್ನ ಕಣ್ಣು ಶಬ್ದ ಸ್ಪರ್ಶ ರೂಪ ಗಂಧಗಳ ಕಡೆಗೆ ಮನಸ್ಸು ಹೋಗೋದೇ ಇಲ್ಲ, ಯಾಕೆ ಇಟ್ಸ್ ಆಲ್ರೆಡಿ ಕನೆಕ್ಟೆಡ್. ಇಲ್ಲ, ಪಂಚೇಂದ್ರಿಯಗಳು ಫಸ್ಟ್ ಅದನ್ನು ನಿಗ್ರಹಿಸ್ತೀನಿ ಅಂತ ಅಂದ್ಕೊಂಡ್ರೆ, ಜಿತೇಂದ್ರಿಯ ಅಂದರೆ ಆ ಪಂಚೇಂದ್ರಿಯಗಳನ್ನು ಗೆದ್ದಿದ್ದೀನಿ ಅಂತ. ಕಣ್ಣು ನಾನು ಏನು ನೋಡಬೇಕೋ ಅದನ್ನೇ ನೋಡ್ತೀನಿ ಅಂತ ಹೇಳುತ್ತೆ. ಕಿವಿ ಏನು ಕೇಳಬೇಕು ಅಂತೀನೋ ಅದನ್ನೇ ಕೇಳಬೇಕು ಅಂತ ಹೇಳುತ್ತೆ. ಸೊ ಆದಷ್ಟು ನನ್ನ ಕಂಟ್ರೋಲಲ್ಲಿದೆ. ಬೇಕಾದ್ದು ನೋಡೋಕ್ಕೂ ಇಷ್ಟಪಡಲ್ಲ, ಬೇಕಾದ್ದು ಕೇಳ್ತೀನಿ ಅಂತ ಅದು ತನ್ನ ಅದಿಲ್ಲಿ ತಾನು ಹೋಗೋದಿಲ್ಲ. ಅದೆಲ್ಲ ಆದಷ್ಟು ಇಂದ್ರಿಯಗಳು ನನ್ನ ಹತೋಟಿಯಲ್ಲಿದೆ. ಹಾಗೆ ಅದೇ ಆ ಇಂದ್ರಿಯಗಳನ್ನು ಗೆದ್ದಿರೋದು ಅಂತ, ಪಂಚಕರ್ಮೇಂದ್ರಿಯಗಳನ್ನು ಪಂಚಜ್ಞಾನೇಂದ್ರಿಯಗಳನ್ನು ಗೆದ್ದಿರೋದು ಅಂತ. ಆ ಜಿತೇಂದ್ರಿಯನಾದವನು, ಇಂದ್ರಿಯವನ್ನು ಗೆದ್ದವನು ಸಾಧನೆ ಮಾಡುವವನಿಗಾದರೂ, ಆ ಥರ ಸಾಧನೆ ಮಾಡೋವನಿಗೆ ಈ ಯೋಗವು ಉಪಾಯದಿಂದ ಸಿದ್ಧಿಸುತ್ತೆ ಅಂತ ಆಗತ್ತೆ. ಅವನಿಗೂ ಆಗತ್ತೆ. ಒಂದು ಮನಸ್ಸನ್ನು ಗೆದ್ದಿರ್ತಾನೆ, ಇಲ್ಲ ಜಿತೇಂದ್ರಿಯನಾಗಿರ್ತಾನೆ, ಇಬ್ಬರಿಗೂ ಕೂಡ ಈ ಯೋಗ
ಸಾಧ್ಯ ಆಗತ್ತೆ ಅಂತ ಭಗವಂತ ಹೇಳ್ತಾನೆ. ಅದರಿಂದ ಇಲ್ಲಿ ನಮಗೆ ಯಾವುದು ಫಸ್ಟ್ ನಾನು ಮಾಡ್ಕೊಳ್ತೀನಿ, ನನ್ನ ಇಷ್ಟ, ನನಗೆ ಯಾವುದು ಆಗುತ್ತೋ ಅದನ್ನು ಮಾಡ್ಕೊಂಡು ಹೋದರೆ ಆಯಿತು ಅಂತ. ಮತ್ತು ಅರ್ಜುನನ ಪ್ರಶ್ನೆಗಳು ಮುಗಿಲಿಲ್ಲ, ಶುರು ಮಾಡ್ಕೊಳ್ತಾ ಇದ್ದಾನೆ. ಏನಂತ? ಅರ್ಜುನ ಉವಾಚ ಆಯತೆ ಶ್ರದ್ಧಯೋಪೇತಃ ಯೋಗಾಚ್ಚಲಿತಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಅರ್ಜುನ ಕೇಳ್ತಾ ಇದ್ದಾನೆ, ಹೇ ಕೃಷ್ಣ, ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಸ್ವಲ್ಪ ಮಾಡುತ್ತಿದ್ದರೂ ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಅವನ ಗತಿ ಏನು? ನಮಗೆಲ್ಲರಿಗೂ ಇದೇ ಪ್ರಾಬ್ಲಮ್. ವಿಷ್ಣು ಸಹಸ್ರನಾಮ ಕಲೀರಿ ಅಂತ ಹೇಳ್ತಾರೆ. ಆಮೇಲೆ ಅದು ಹೇಳ್ತಾರೆ, ವಿಷ್ಣು ಸಹಸ್ರನಾಮವನ್ನು ತಪ್ಪು ಹೇಳಬಾರ್ದು ಅಂತ. ಈಗ ಕಲಿಯುವಾಗ ತಪ್ಪಾಗುತ್ತೆ, ಅಥವಾ ಅರ್ಧ ಓದಬಾರ್ದು ಅಂತೇಳಿ. ಕಲಿಯುವಾಗ ಶ್ಲೋಕನೇ ಕಲಿತಾ ಹೋಗ್ಬೇಕು. ಕಲಿಯುವಾಗ ತಪ್ಪಾಗುತ್ತೆ, ಗುರುಗಳು ತಿದ್ದುತ್ತಾರೆ. ಈಗ ತಪ್ಪಾಗದೆ ಕಲೀಲಿಕ್ಕೆ ಸಾಧ್ಯ? ನಾವೆಲ್ಲ ಜಾಣರು. ಏನಂತ? ಅಯ್ಯೋ ಅದು ಅರ್ಧ ಪದ ಎಲ್ಲ ಓದಬಾರ್ದಂತೆ, ಅದು ಓದುವಾಗ ತಪ್ಪಾಗಬಾರ್ದಂತೆ, ಓದೋದೇ ಬೇಡ, ಬಿಟ್ಬಿಡೋದು. ಕಲಿಯೋಕ್ಕೆ ಹೋಗಲ್ಲ. ಯಾಕೆ? ಹೇಳಿದಾರಲ್ವ, ಅಯ್ಯೋ ತಪ್ಪು ಹೇಳಬಾರ್ದು ಅಂತ. ಕಲಿತ ಮೇಲೆ ತಪ್ಪು ಹೇಳಬಾರ್ದು, ಅಥವಾ ತಪ್ಪಾಗೆ ಹೆಂಗೋ ಕಲ್ತ್ರಾಯ್ತು ಬಿಡು, ಆ ಥರ ಎಲ್ಲ ಕಲಿಬಾರ್ದು ಅಂತ. ಅವನು ಯೋಗಾಭ್ಯಾಸದಲ್ಲಿ ಶ್ರದ್ಧೆಯುಳ್ಳವನು ಸರಿಯಾಗಿ ಪ್ರಯತ್ನವನ್ನು ಸ್ವಲ್ಪ ಮಾಡುತ್ತಿದ್ದರೂ, ಮಾಡ್ತಾ ಇದ್ದಾನೆ, ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ, ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದರೆ ಏನು ಮಾಡೋದು? ಮಾಡೋಕ್ಕೆ ಹೊರಟಿದ್ದಾನೆ. ಯಾರೋ ಹೇಳಿದ್ರು, ಒಂದು ಸ್ವಲ್ಪ ದಿನ ಕ್ಲಾಸ್ಗೆ ಹೋಗಿ ನೋಡೋಣ ಅಂತ ಹೋಗಿ ಗೀತೆಯನ್ನು ಶುರು ಮಾಡಿಕೊಂಡೆ. ಆಮೇಲೆ ಸರಿ ಇಲ್ಲ ಅನಿಸ್ತು, ಬಿಟ್ಬಿಟ್ಟೆ. ಅಂಥವ್ನಿಗೆ ಏನಾಗುತ್ತೆ? ಕರೆಕ್ಟ್ ಅಲ್ವಾ? ವಿಷ್ಣು ಸಹಸ್ರನಾಮ ಕಲಿಬೇಕು ಅಂತ ಹೋದೆ, ತಪ್ಪಾಗಬಾರ್ದು ಅಂತ ಹೇಳಿದ್ರು, ಆಯಿತು ಕಲೀಲಿಕ್ಕೆ ಶುರು ಮಾಡಿದೆ, ಆಮೇಲೆ ನನ್ನ ಕೈಲಾಗಲ್ಲ ಅಂತ ಬಿಟ್ಬಿಟ್ಟೆ. ಇವ್ರಿಗೆ ಹೇಳೋದು ಏನಂತ? ಅರ್ಧಕ್ಕೆ ಬಿಟ್ರಲ್ಲ, ಏನಾಗುತ್ತೆ ಈಗ? ಶ್ರದ್ಧೆ ಇತ್ತು ಅವ್ರಿಗೆ. ಶ್ರದ್ಧೆಯುಳ್ಳವನು ಸರಿಯಾದ ಪ್ರಯತ್ನವನ್ನು ಮಾಡ್ದ, ಅವನು ಸ್ವಲ್ಪ ಮಾಡ್ದ, ಪೂರ್ಣ ಸಿದ್ಧಿಯನ್ನು ಪಡೆಯದೆ ಯೋಗದಿಂದ ವಿಚಲಿತನಾದ. ಮನಸ್ಸು ಚಂಚಲ ಆಯಿತು, ಇದನ್ನೆಲ್ಲ ಯಾಕ್ರಿ ಕಲಿಬೇಕು ಈಗಲೇ, ಆಮೇಲೆ ಕಲಿದ್ರಾಯ್ತು ಅಂತ ಯಾರೋ ಹೇಳಿದ್ರು, ಆಯಿತು ಬಿಟ್ಟಿದ್ದು. ಅಥವಾ ನನಗೆ ಕಲಿಯೋಕ್ಕೆ ಇಷ್ಟ ಆಗಲಿಲ್ಲ, ಕಷ್ಟ ಇದೆಯಪ್ಪ ಇದು, ಬಿಟ್ಟಾಯಿತು. ಹಾಗೇನಾದರೂ ಅರ್ಥಕ್ಕೆ ಬಿಟ್ಟುಬಿಟ್ರೆ ಏನಾಗುತ್ತೆ ಅವನಿಗೆ ಅಂತ ಇಲ್ಲಿ ಅರ್ಜುನನ ಪ್ರಶ್ನೆ. ಮುಂದೆ ಹೇಳ್ತಾನೆ, ಅದೇ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದಾನೆ ಇಲ್ಲಿ. ಏನಂತ? ಕಚ್ಚಿನ್ನೋ ಭಯವಿಭ್ರಷ್ಟಃ ಚಿನ್ನಾಭ್ರಮಿವ ನಶ್ಯತೆ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಪತಿ. ಸಾಧನಾ ಮಾರ್ಗದಿಂದ ವಿಚಲಿತನಾದ ವ್ಯಕ್ತಿಯು ಸಿದ್ಧಿಯನ್ನು ಗಳಿಸದೆ ಉಭಯಭ್ರಷ್ಟನಾಗಿ ತುಂಡು ಮೋಡದ ಹಾಗೆ ಹಾಳಾಗುವುದಿಲ್ಲವೇ? ಶುರು ಮಾಡ್ಕೊಂಡಿದ್ದಾನೆ ಇದನ್ನೆಲ್ಲ ಕಲಿಬೇಕು, ಓದಬೇಕು ಅಂತ, ಏನೋ ವಿಚಲಿತ ಆಗೋಯ್ತು ಮನಸ್ಸು. ಕಾರಣ ಬೇರೆಯವ್ರು ಇರ್ಬೋದು, ಅಥವಾ ನಮಗೆ ನಾವೇ ವಿಚಲಿತ. ಬೇರೆಯವ್ರು ಯಾರು ಏನು ಮಾಡೋಕ್ಕಾಗಲ್ಲ, ನಾವೇ ವಿಚಲಿತ ಅಲ್ವಾ? ವಿಚಲಿತರಾಗೋದ್ವಿ ಅಂದರೆ ಏನು ನೋಡಿ, ಇವ್ರಿಗೆ ಎಂಥ ಶಬ್ದ ಉಪಯೋಗಿಸ್ತಾನೆ ಅವನು ಅಲ್ವಾ? ಕಶ್ಚಿನ್ನೋ ಭಯವಿಭ್ರಷ್ಟ ಅಂತ. ಹಾಗೇನಾದರೂ ಅವನು ಉಭಯಭ್ರಷ್ಟನಾಗ್ಬಿಟ್ರೆ ತುಂಡು ಮೋಡದಂಗೆ ಹಾಳಾಗೋದಿಲ್ವ ಅವನ ಜೀವನ ಅಂತ. ಏನದು? ಈ ಮೋಡ ನೋಡಿ, ಅದು ಮಳೆ ಬರುವಾಗ ಒಟ್ಟಾಗಿದ್ದರಷ್ಟೇ ಮಳೆ ಬರೋದು. ಅದೇನಾದರೂ ಅದರಿಂದ ಸ್ವಲ್ಪ ಬೇರೆ ಆಗಿಬಿಟ್ರೆ ಅದು ಬೇರೆ ಆಗಿ ಉಳ್ಕೊಂಬಿಡುತ್ತೆ. ಮೋಡ, ಬಿಳಿ ಮೋಡ ನೋಡಿರ್ಬೇಕು ನೀವು.
ಅದು ಈ ಕಡೆ ಸೇರೋದಿಲ್ಲ, ಆ ಕಡೆ ಅದೇನೋ ಹೇಳ್ತಾರಲ್ಲ, ನ ಘರ್ಕ ನ ಘಾಟ್ಕ ಅಂತ. ಆ ಥರ ಆಗೋಗ್ಬಿಡ್ತೀವಲ್ವಾ, ಭ್ರಷ್ಟರಾಗೋಗ್ಬಿಡ್ತೀವಲ್ವಾ. ಸ್ವಲ್ಪ ಕಲ್ತ್ರೇ ಪ್ರಯತ್ನಪಟ್ಟು ಶ್ರದ್ಧೆಯಿಂದ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ, ಆದರೆ ಅರ್ಧಂಬರ್ಧ ಆಗೋಯ್ತು ಅಂತ ಅಂದರೆ ಏನೀಗ ಅಂತ ಅರ್ಜುನನ ಪ್ರಶ್ನೆ. ಅವನ ಲೈಫ್ ಹಾಳಾಗೋದಿಲ್ವಾ? ಅವನ ಪಾಪ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಅವನು ಖುಷಿಯಾಗಿದ್ದ, ಅದೇನೋ ಸ್ಪಿರಿಚುಯಾಲಿಟಿ ಅಂದ್ಕೊಂಡು ಬಂದು 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 ಅರ್ಧಂಬರ್ಧ ಕಲ್ತ್ಕೊಂಡು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅದನ್ನಲ್ಲ ಅಂತ. ಏತನ್ಮೇ ಸಂಶಯಂ ಕೃಷ್ಣ ಚೇತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾ ನ ಹ್ಯುಪಪದ್ಯತೆ. ಹೇ ಕೃಷ್ಣ, ಇದು ನನ್ನ ಸಂಶಯ, ಇದನ್ನು ನಿವಾರಿಸುವ ಶಕ್ಯತೆ ನಿನಗಿದೆ. ನನ್ನ ಈ ಸಂದೇಹವನ್ನು ನಿವಾರಿಸುವವರು ಇನ್ನು ಯಾರೂ ಇಲ್ಲ. ಕೃಷ್ಣ, ಈ ಸಂದೇಹ ನಿವಾರಿಸೋರು ಯಾರೂ ಇಲ್ಲ, ನೀನೇ ನನಗೆ ಉತ್ತರ ಕೊಡಬೇಕು. ಪ್ರಯತ್ನಪೂರ್ವಕವಾಗಿ ಶುರು ಮಾಡಿದರೆ ಯಾವುದೋ ಕಾರಣದಿಂದ ಆರೋಗ್ಯ ಇರ್ಬೋದು, ಅಥವಾ ಅವ್ರ ಲೈಫೇ ಮುಗ್ದೋಗ್ಬಿಡ್ಬೋದು, ಶುರು ಮಾಡ್ಕೊಂಡಿರ್ತಾರೆ, ಅದು ಆಗ್ಬೋದು. ಅಲ್ಲಿ ಅವ್ರದ್ದು ಮುಂದುವರ್ಸೋಕ್ಕಾಗ್ತಾ ಇಲ್ಲ ಅವರ ಆ ಸಾಧನೆಯನ್ನು. ಹಾಗಾದಾಗ ಅವರು ಯೋಗ ಭ್ರಷ್ಟರಾಗ್ಬಿಡ್ತಾರಲ್ವ. ಬದುಕಿದ್ರೆ ನೋಡಿ, ಅವ್ರು ವಿಚಲಿತರಾಗಿ ಉಭಯಭ್ರಷ್ಟರಾಗಿ ಮೋಡ ಅಂದರೆ ಅವರು ಪಾಪ ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಎಂಜಾಯ್ ಮಾಡೋದಕ್ಕೂ ಆಗಲ್ಲ. ಈ ಸ್ಪಿರಿಚುವಲ್ ಲೈಫ್ ಅಂತಂದರೆ ಅಲ್ಲೂ ಹೋಗೋರು ಸಮಾಧಾನವನ್ನು ಪಡ್ಕೊಳಕ್ಕಾಗಲ್ಲ, ಈ ಕಡೆನೂ ಬರೋಕ್ಕಾಗಲ್ಲ, ಆ ಕಡೆನೂ ಬರೋಕ್ಕಾಗಲ್ಲ. ಬದುಕಿದ್ರೆ ಆ ಥರ ಆಗ್ಬೋದು. ಇಲ್ಲ, ನಾನು ಶುರು ಮಾಡಿದ್ದೀನಿ ಶ್ರದ್ಧೆಯಿಂದ, ಆದರೆ ನನಗೆ ಮುಂದೆ ಜೀವನನೇ ಇಲ್ಲ, ಮುಗ್ದೋಯ್ತು ನಂದು, ಏನು ಮಾಡೋದು? ಅಷ್ಟಕ್ಕೆ ನಿಂತು ಹೋಗ್ಬಿಟ್ರೆ, ಉಭಯಭ್ರಷ್ಟರಾಗ್ಬಿಟ್ರೆ ಅಲ್ಲ, ಹಾಕೋದು ಬೇಡ ನಾವು, ಆಯಿತಾ? ಕೃಷ್ಣ ಹೇಗೋ ಏನೇನು ಕೊಡ್ತಾನೆ ಎಲ್ಲ ನೋಡ್ಕೊಳ್ಳೋಣ ಅಂತ. ನೋ, ನಾವು ಉಭಯಭ್ರಷ್ಟರಾಗೋದು ಬೇಡ, ನಾವು ಬಿಟ್ಟು ಹೋಗ್ತಾ ಇಲ್ಲ, ಆಯಿತಾ? ಆದರೆ ಆಗೋದ್ರೆ ಯಾರಿಗೋ ಬೈ ಚಾನ್ಸ್, ಈಗ ಶುರು ಮಾಡೋರಿಗೆ ಇದೆಲ್ಲ ಪ್ರಶ್ನೆಗಳು. ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆಮೇಲೆ ಬರೋಕ್ಕಾಗದೇ ಇದ್ದರೆ ಅಯ್ಯೋ ಶುರು ಮಾಡಿ ಮೊದಲು ಆಮೇಲೆ ನೋಡೋಣ ಅಲ್ವಾ. ಇಲ್ಲಪ್ಪ, ಐ ಡೋಂಟ್ ನೋ ವೆದರ್ ಐ ಕ್ಯಾನ್ ಕಂಟಿನ್ಯೂ ಆರ್ ನಾಟ್, ಸೊ ಐ ಡೋಂಟ್ ವಾಂಟ್. ಆ ಟೈಮ್ ಇವತ್ತು ನನಗೆ ಫ್ರೀ ಇರ್ತೀನಿ, ಆಮೇಲೆ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಇದು ಎಲ್ಲರಿಗೂ ಇರೋ ಪ್ರಾಬ್ಲಮ್ಮೇ. ಏನಾಗುತ್ತೋ ನನಗೂ ಗೊತ್ತಿಲ್ಲ. ಇವತ್ತು ಕ್ಲಾಸ್ ತೊಗೊಂಡಿದ್ದೀನಿ, ನಾಡಿದ್ದು ನಾನು ಕ್ಲಾಸ್ ತೊಗೊಳ್ಬೇಕು ಗುರುವಾರ, ಇವನ್ ಐ ಡೋಂಟ್. ಹಾಗಾದರೆ ಶುರು ಮಾಡೋದೇ ಬೇಡ ಅಂತ ಹೇಳಲ್ಲ ಅಲ್ಲಿ ಅಲ್ವಾ. ಶ್ರದ್ಧೆಯಿಂದ ಶುರು ಮಾಡಿದ್ದೀವಿ, ಯೋಗಾಭ್ಯಾಸದಲ್ಲಿ ಶ್ರದ್ಧೆ ಉಳ್ಳವರಾಗಿದ್ದು ಸರಿಯಾಗಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಒಂದು ಪಕ್ಷ ನಾವು ಮಧ್ಯದಲ್ಲೇ ಬಿಟ್ಟುಬಿಟ್ರೆ ಏನಾಗುತ್ತೆ ಅನ್ನೋದು ಅರ್ಜುನನ ಪ್ರಶ್ನೆ. ಯೋಚನೆ ಮಾಡಿ ಏನಾಗ್ಬೋದು ಅಂತ. ನಾವೇ ಪುಸ್ತಕದಲ್ಲಿ ಆಮೇಲೆ ನೋಡ್ಕೊಳ್ಳೋಣ. ನಾವೇ ಈಗ ಶುರು ಮಾಡಿದ್ದೀವಿ ಇತ್ತೀಚೆಗಷ್ಟೇ, ಬಿಟ್ಟರೆ ಏನಾಗುತ್ತೆ? ಬಿಡದೇ ಇದ್ದರೆ ಏನಾಗುತ್ತೆ? ಬಿಡೋಕ್ಕಾಗತ್ತಾ? ಶುರು ಮಾಡ್ಕೊಂಡಿದ್ದೀವಿ, ಬಿಟ್ಬಿಡೋಕ್ಕಾಗತ್ತಾ? ಇದೆಲ್ಲ ಪ್ರಶ್ನೆಗಳಿಗೆ ನಾವೇ ಉತ್ತರ ಕೊಟ್ಕೊಳ್ಬೇಕು. ಇತ್ತೀಚೆಗಷ್ಟೇ ಕೆಲವರು ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಾ, ಇನ್ನು ಕೆಲವರು ಪ್ರಾರಂಭ ಮಾಡಿ ಬಹಳ ದಿನ ಆಗಿದೆ. ಹಾಗಾಗಿ ಕ್ಲಾಸ್ ಅಟೆಂಡ್ ಮಾಡೋದೇ ಇಟ್ಕೊಳ್ಳಿ. ಅವರು ರೆಗ್ಯುಲರಾಗೆ ಎಷ್ಟೋ ಜನ ಒಂದು ಕ್ಲಾಸ್ ಮಿಸ್ ಆಗದೆ ಶ್ರದ್ಧೆಯಿಂದ ಮಾಡ್ತಾಯಿದ್ದಾರೆ. ಬಿಡೋಕ್ಕಾಗತ್ತಾ? ಬಿಟ್ಬಿಡ್ಬೋದಾ? ಅಥವಾ ಬೈ ಚಾನ್ಸ್ ಬಿಟ್ಟು ಹೋದರೆ ಏನು ಮಾಡೋದು? ಅದ್ಭುತ ಅವೆಲ್ಲ ಯೋಚನೆ ಮಾಡ್ತಾ ಹೋದರೆ. ಬಿಡೋಕ್ಕಾಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿರಿ. ಮುಂದಿನ ಕ್ಲಾಸಲ್ಲಿ ಭಗವಂತ ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನು ನೋಡೋಣ. ಅಲ್ಲಿಗೆ ನಿಲ್ಲಿಸಿರ್ತೇನೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ
ಶಾಂತಿ ಶಾಂತಿ ಶಾಂತಿಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.